ಈಗ ಆರಂಭವಾಗ್ತಾ ಇದೆ ದೇಶದ ಅತಿ ದೊಡ್ಡ ಮೊಕದ್ದಮೆ ಆಪ್ಕಿ ಅದಾಲತ್ ರಜತ್ ಶರ್ಮಾ ಅವರೊಂದಿಗೆ. ನಮಸ್ಕಾರ, ಆಪ್ಕಿ ಅದಾಲತ್ಗೆ ಸ್ವಾಗತ. ಆಪ್ಕಿ ಅದಾಲತ್ನಲ್ಲಿ ಇವತ್ತು ನಮ್ಮ ಅತಿಥಿಯಾಗಿರೋರು ಒಬ್ರು ಎಂಥ ವ್ಯಕ್ತಿ ಅಂದ್ರೆ 40 ವರ್ಷಗಳ ಕಾಲ ಸಿನಿಮಾ ಜಗತ್ತಿನಲ್ಲಿ ಎಲ್ಲ ರೀತಿಯ ಪಾತ್ರಗಳನ್ನ ನಿರ್ವಹಿಸಿದ್ದಾರೆ. ಜನರ ಮನಸ್ಸನ್ನ ಗೆದ್ದಿದ್ದಾರೆ. ಇವರಿಗೆ ದೇಶ ಅಪಾರವಾದಂತ ಪ್ರೀತಿಯನ್ನ ಕೊಟ್ಟಿದೆ. ಪ್ಲೀಸ್ ವೆಲ್ಕಮ್ ಒನ್ ಅಂಡ್ ಓನ್ಲಿ ನಾನಾ ಪಾಟೇಕರ್. ಸಾಕಷ್ಟು ಜನ ಫಿಲ್ಮ್ ಸ್ಟಾರ್ಗಳು ಆಪ್ಕಿ ಅದಾಲತ್ಗೆ ಬಂದಿದ್ದಾರೆ. ಆದರೆ ಇವತ್ತೇ ಮೊದಲನೇ ಬಾರಿಗೆ ಜಿಂದಾಬಾದ್ನ ಘೋಷಣೆ ಕೇಳ್ತಾರೆ. ಆಪ್ಕಿ ಅದಾಲತ್ನ ಈ ವಿಶೇಷವಾದಂತಹ ಸಂಚಿಕೆಗೆ ಜಡ್ಜ್ ಆಗಿ ನಾವು ಆಮಂತ್ರಿಸಿದ್ದೇವೆ ಪ್ರಖ್ಯಾತ ಪತ್ರಕರ್ತರಾದ ಅಜಯ್ ಉಪಾಧ್ಯಾಯ ಅವರನ್ನ. ಅಜಯ್ ಉಪಾಧ್ಯಾಯ, ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವ ಮೊದಲು ಇವತ್ತಿನ ಜಡ್ಜ್ ಆದ ಅಜಯ್ ಉಪಾಧ್ಯಾಯ ಅವರ ಅನುಮತಿ ಕೇಳ್ತಾ ಇದ್ದೇನೆ ಇವತ್ತಿನ ಪ್ರಕ್ರಿಯೆ ಶುರು ಮಾಡಲು. ಈಗ ವಿಚಾರಣೆ ಶುರುವಾಗಲಿ. ಮೊದಲನೇ ಆರೋಪ ಫಿಲ್ಮ್ ಸ್ಟಾರ್ ನಾನಾ ಪಾಟೇಕರ್ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ನಾನಾ ಪಾಟೇಕರ್ ಅವರ ಮೇಲಿರುವ ಆರೋಪವೆಂದರೆ ಇವರಿಗೆ ತುಂಬಾ ಬೇಗ ಕೋಪ ಬರುತ್ತದೆ ಎಂಬುದು. ನಾನಾ, ಚಿತ್ರರಂಗದ ಜನರು ಏನ್ ಹೇಳ್ತಾರೆ ಅಂದ್ರೆ ಅವರಲ್ಲಿ ಒಂದು ಇಂಪ್ರೆಷನ್ ಇದೆ. ಏನಂದ್ರೆ ನೀವು ತುಂಬಾನೇ ಶಾರ್ಟ್ ಟೆಂಪರ್ಡ್. ನೀವು ಸರಿ ಇದೆ, ಕೂಗಾಡ್ತೀರಾ, ಹೌದು, ನೀವು ಬೈತೀರಾ, ಹೊಡೆದಾಡ್ತೀರಾ, ಜಗಳ ಮಾಡ್ತೀರಾ. ಅದು ಸ್ಕ್ರೀನ್ ಮೇಲೆ ಅದಕ್ಕೆ ದುಡ್ಡು ಕೊಡ್ತಾರೆ ನನಗೆ. ನಿಜವಾಗ್ಲು ಅಂದ್ರೆ ಅದು ರೋಲ್ಗೋಸ್ಕರ. ಅದು ಬಿಟ್ರೆ ಕೋಪ ಅಂತೂ ಬರುತ್ತೆ ನನಗೆ. ಆದ್ರೆ ಆ ಸಿಟ್ಟಿಂದಾಗಿ ಒಂದಿಬ್ರು ಡೈರೆಕ್ಟರ್ಸ್ ನಾನಾ ಪಾಟೇಕರ್ಗೆ ರೋಲ್ ಕೊಡಬಾರ್ದು ಅಂತ ಡಿಸೈಡ್ ಮಾಡಿದ್ರಂತೆ. ಕರೆಕ್ಟೇ, ನಿಜ ಇದು. ಈ ವೆನ್ಸ್ಡೇ ಸಿನಿಮಾ ಪಾತ್ರ ಅದಕ್ಕೆ ಸಿಗ್ಲಿಲ್ಲ. ಸರಿ ಇದೆ. ನಜೀರ್ ನನಗೆ ಆಮೇಲೆ ಹೇಳ್ದ, ನಜೀರ್ ಮಾಡೋ ರೋಲ್ನ ನನಗೆ ಕೊಡ್ಬೇಕು ಅನ್ಕೊಂಡಿದ್ರಂತೆ. ನಜೀರ್ ಅವ್ರಿಗೆ ನನ್ನ ಹೆಸರು ಸಜೆಸ್ಟ್ ಮಾಡಿದ್ರಂತೆ. ಅದಕ್ಕೆ ಡೈರೆಕ್ಟರ್ ಪಾಂಡೆ ಹೇಳಿದ್ರಂತೆ, ಬೇಡಪ್ಪ ಮತ್ತೆ ಏಟ್ ತಿನ್ಬೇಕಾಗುತ್ತೆ ನಾನು, ನನಗಾಗಲ್ಲ ಅವ್ರಿಗೆ. ಅದಾದ್ಮೇಲೆ ನಾನು ರೀಸೆಂಟಾಗಿ ಪಾಂಡೆನ ಮೀಟ್ ಮಾಡಿದೆ. ನಾನು ಹೇಳ್ದೆ ಹಿಂಗೆಲ್ಲ ಮಾಡಬೇಡಪ್ಪ ಅಂದರೆ ನಾನು ಕೋಪಿಷ್ಟ ಕರೆಕ್ಟೇ, ಆದರೆ ಹುಚ್ಚ ಅಲ್ಲಪ್ಪ. ನಾನು ಇನ್ನೊಂದು ಕತೆ ಕೇಳಿದ್ದೇನೆ ನೋಡಿ. ಹೀರೋಯಿನ್ ಡ್ಯಾನ್ಸ್ ಮಾಡ್ತಿರ್ಬೇಕಾದ್ರೆ ನಾನಾ ಸ್ವಲ್ಪ ಕೈಕಾಲು ಕುಲುಕ್ಸಿ ಅಂತ ಡೈರೆಕ್ಟರ್ ಹೇಳಿದ್ರು. ಆದ್ರೆ ನಾನಾ ಸುಮ್ಮನೆ ನೋಡ್ತಾನೇ ನಿಂತಿದ್ರು. ಅಲ್ಲ ರೀ, ಅವಳು ಕೈಕಾಲು ಅಳ್ಳಾಡಿಸ್ತಾ ಇದ್ರೆ ನಾನು ಏನು ಅಳ್ಳಾಡಿಸ್ ಅದಕ್ಕೆ ನೋಡಿ, ರೈಟರ್ಸ್ ಕೂಡ ನಿಮಗೆ ಎಂಥ ಡೈಲಾಗ್ಸ್ ಅನ್ನ ಬರೀತಾರೆ ಅಂದ್ರೆ ಬಹುಶಃ ನಿಮ್ಗೆ ನೆನ್ಪಿರ್ಬೋದು. ಸಾವಿನ ಚಮತ್ಕಾರ ನೋಡಕ್ ಬಂದಿದ್ದಾರೆ. ಆದ್ರೆ ಈ ಪರ್ಟಿಕ್ಯುಲರ್ ಸೀನ್ ಇದೆಯಲ್ಲ, ಈ ಪರ್ಟಿಕ್ಯುಲರ್ ಸೀನ್ ಶೂಟ್ ಮಾಡುವಾಗ ನನಗೆ ಹುಷಾರಿರ್ಲಿಲ್ಲ. ನಾನು ಆಸ್ಪತ್ರೆಯಲ್ಲಿದ್ದೆ. ಮತ್ತೆ ಮೇಹುಲ್ ಕುಮಾರ್ ಡೈರೆಕ್ಟರು ಒಂದು 2,500-3 ಸಾವಿರ ಜೂನಿಯರ್ ಆರ್ಟಿಸ್ಟ್ನ ಕರೆದಿದ್ದ. ಸೊ ನಾನು ಹೋಗಿರ್ಲಿಲ್ಲ ಅಂದ್ರೆ ಅಲ್ಲಿ ಶೂಟಿಂಗ್ಗೆ ಅಷ್ಟೊಂದು ಪೇಮೆಂಟ್ ವೇಸ್ಟ್ ಆಗಿರೋದು. ಸೊ ಮೇಹುಲ್ ಕುಮಾರ್ ಹಾಸ್ಪಿಟ್ಲಿಗೆ ಬಂದಿದ್ದ ಮಾತಾಡ್ಸೋದಕ್ಕೆ. ನಾನಾ ಅಂದ್ರು, ನಾನು ನಡಿ ಹೋಗೋಣ ಅಂದೆ. ಆದರೆ ಸೀನ್ ಬರ್ದಿರ್ಲಿಲ್ಲ ನನಗೆ ಹುಷಾರಿಲ್ಲ ಅಂತ. ಸೊ ನಾನೇನು ಹೇಳಿದೆ, ಒಂದೇ ಸಲ 5 ಕ್ಯಾಮ್ರಾ ಇಟ್ಬಿಡು ಅಂತ. ಮತ್ತೆ ಹೇಳಿದೆ, ಕ್ಯಾಮ್ರಾಗಳಂತೂ ಓಡ್ತಾನೇ ಇರಬೇಕು, ಮ್ಯಾಗ್ಝಿನ್ಸ್ ರೆಡಿ ಇಟ್ಕೊಂಡು ನೀನು. ನಾನೇನು ಮಾತಾಡ್ತೀನಿ ಅಂತ ನನಗೆ ಗೊತ್ತೇ ಇಲ್ಲ ಈಗಲೂ. ಆ ಥರ ಆಯ್ತು ಸೀನ್. ಅದು ಮೊದಲೇ ಬರ್ದಿರ್ಲಿಲ್ಲ. ಇದು ತುಂಬಾ ದೊಡ್ಡದಾದಂತ ಸಂಭಾಷಣೆ ಪೂರ್ತಿ. आगे मेरी मौत का तमाशा देखनी, अब मुझे लटका दोगे, जुबान ऐसे बाहर आएगी आंखें. ಅಂದ್ರೆ ಎಲ್ಲ ನೆನಪಿಲ್ಲ. ನೀವು ಕೇಳಿಸ್ಕೋಬೇಕಾ? ಈಗ ನಿಜವಾಗ್ಲೂ ಇದು ನೆನಪಿಲ್ಲ ನನಗೆ ಇವಾಗ. ಓಕೆ, ಅವ್ರು ಹೇಳ್ತಾ ಇರೋದೇನು ಅಂತಂದ್ರೆ ನೋಡಿ, ನೀವು ಒಂದೆರಡು ಲೈನ್ ಅನ್ನಾದ್ರೂ ಕೊಡಿ. आ गए मेरे मौत का तमाशा देखने. अब मुझे लटका देंगे, जुबान ऐसे बाहर आएगी, आंखें बाहर आएगी,
और यहीं लटकता रहूँगा। फिर मेरा भाई मुझे नीचे उतारेगा, आप चर्चा करते हुए चले जाओगे, खाना खाओगे और फिर से सो जाओगे। तुम्हारी यही नामर्दान की बुज़दिली एक दिन इसी देश के मौत का तमाशा इसी खामोशी से देखे। कुछ नहीं कहना चाहता तुम्हें। ಒಂದ್ ವಿಷಯ ಇತ್ತು, ವಜೂದ್ ಸಿನಿಮಾ ನೋಡಿದ್ದೀರಾ ಯಾರಾದ್ರೂ ನೀವು? ವಜೂದ್ ಎಂತ ಸಿನಿಮಾ ಅಂದ್ರೆ ಅದರಲ್ಲಿ ಒಂದು ಉತ್ತಮವಾದ ಕವಿತೆ ತರ ಡೈಲಾಗ್ ಬರೆದಿದ್ರು ಜಾವೇದ್ ಸಾಬ್, ಅಖ್ತರ್ ಸಾಬ್. ಅದರಲ್ಲಿ ಮಾಧುರಿ ದೀಕ್ಷಿತ್ಗೆ, ಅಂದ್ರೆ ಅದರಲ್ಲಿ ಮಾಧುರಿ ದೀಕ್ಷಿತ್ನ ನಾನು ಒನ್ ವೇ ಲವರ್. ಆಬ್ವಿಯಸ್ಲಿ ಅವಳ ಕಡೆಯಿಂದಂತೂ ಪ್ರೀತಿ ಬರಕ್ ಸಾಧ್ಯ ಇಲ್ಲ. ನಾನು ಅದರಲ್ಲೊಬ್ಬ ಆಕ್ಟರು, ಡೈರೆಕ್ಟರು, ನಾಟಕದ ಡೈರೆಕ್ಟರ್. ಅವನೇನ್ ಅನ್ಕೋತಿರ್ತಾನೆ ಅಂದ್ರೆ ಮಾಧುರಿ ಅಲ್ಲೇ ಇದ್ದಾಳೆ ಅಂತ. ಅವಾಗ ಅದನ್ನ ಯೋಚನೆ ಮಾಡ್ತಾ ಅವನು ಹೇಳ್ತಾನೆ, ಮಾಧುರಿಗೆ ಹೇಳಿದ್ದಲ್ವಾ, ಅದಕ್ಕೆ ಇದುವರೆಗೂ ಮರ್ತಿಲ್ಲ ನಾನು. कैसे बताऊं मैं तुम्हें मेरे लिए तुम कौन हो? कैसे बताऊं मैं तुम्हें? तुम धड़कनों का गीत हो, जीवन का तुम संगीत, तुम जिंदगी, तुम बंदगी, तुम रोशनी, तुम ताजगी, हर खुशी, प्यार हो, प्रीत हो, मनमीत हो। आंखों में तुम, यादों में तुम, नींदों में तुम, ख्वाबों में तुम हो मेरी हर बात में, तुम हो मेरे दिन रात में, तुम सुबह में, तुम शाम में, तुम सोच में, तुम काम में। मेरे लिए पाना भी तुम, मेरे लिए खोना भी तुम, मेरे लिए हंसना भी तुम, मेरे लिए रोना भी तुम, और जागना सोना भी तुम। जाऊं कहीं, देखूं कहीं, तुम हो वहां, तुम हो वहीं। कैसे बताऊं मैं तुम्हें, तुम बिन तो मैं कुछ भी नहीं। कैसे बताऊं मैं तुम्हें, मेरे लिए तुम कौन हो? ये जो तुम्हारा रूप है, ये जिंदगी की धूप है। चंदन से तरशा है बदन, बहती है जिसमें एक अगन। ये शोखियाँ, ये मस्तियाँ तुमको हवाओं से मिली, जुल्फे घटाओं से मिली। होठों में कलियाँ खिल गई, आंखों को झीलें मिल गई। चेहरे में सिमटी चांदनी, आवाज़ में है रागिनी। शीशे के जैसा अंग है, फूलों के जैसा रंग है, नदियों के जैसी चाल है। क्या हुस्न है, क्या हाल है। ये जिस्म की रंगीनियां जैसे हजारों तितलियां, बाहों की ये गोलाइयां, आंचल में ये परछाइयां, ये नगरियां हैं ख्वाब की। कैसे बताऊं मैं तुम्हें, हालत दिले बेताब की। कैसे बताऊं मैं तुम्हें, मेरे लिए तुम कौन हो? कैसे बताओ, मेरे लिए तुम धर्म हो, ईमान हो, तुम ही इबादत हो मेरी, तुम ही तो चाहत हो मेरी, तुम ही मेरा अरमान हो। तकता हूं मैं हर पल जिसे, तुम ही तो वो तस्वीर हो, तुम ही मेरी तकदीर हो, तुम ही सितारा हो मेरा, तुम ही नजारा हो मेरा। यूं ध्यान में मेरे हो तुम, जैसे मुझे घेरे हो तुम। पूरब में तुम, पश्चिम में तुम, उत्तर में तुम, दक्षिण में तुम, सारे मेरे जीवन में तुम। हर पल में तुम, हर छिन में तुम। मेरे लिए रास्ता भी तुम, मेरे लिए मंजिल भी तुम, मेरे लिए सागर भी तुम, मेरे लिए साहिल भी तुम। मैं देखता बस तुमको हूं, मैं सोचता बस तुमको हूं, मैं जानता बस तुमको हूं, मैं मानता बस तुमको हूं। तुम ही मेरी पहचान हो। कैसे बताऊं मैं तुम्हें, देवी हो तुम मेरे लिए भगवान हो। कैसे बताऊं मैं तुम्हें, मेरे लिए तुम कौन हो? ಇನ್ನೊಂದಂದ್ರೆ ಅದ್ಭುತವಾದ ವಿಷಯ ಏನು ಅಂದ್ರೆ, ಈ ಮಾತಿನ ದಾಟಿ ಏನಿದೆಯಲ್ಲ, ಆ ಟ್ಯೂನಿಂದ 20-25 ವರ್ಷ ಮುಂಚೆ ಬರ್ದಿರೋದು ಕೂಡ ನೆನಪಿನಿಂದ ಹೋಗಲ್ಲ ನೋಡಿ. ಅದಕ್ಕೊಂದು ರಿದಮ್ ಇದೆ. ಇದು ಪದ್ಯದ ಕಾರಣಕ್ಕ ಅಥವಾ ಮಾಧುರಿ? ಅದಂತೂ ಇದ್ದಿದ್ದೆ, ಅದಂತೂ ಆಗ್ಬೇಕಾಗಿದ್ದೆ, ಅದು ಆಬ್ವಿಯಸ್. ಅದು
ಮಾಧುರಿ ಅವ್ರ ಬಗ್ಗೆ ಇಷ್ಟು ಒಳ್ಳೆ ಮಾತಾಡಿದ್ರಿ, ಆದ್ರೆ ನಾನು ಕೇಳ್ಪಟ್ಟಿದ್ದೆ ಪ್ರಕಾಶ್ ಅವರ ರಾಜನೀತಿ ಸೆಟ್ಟಲ್ಲಿದ್ದಾಗ ಅವ್ರು ನಿಮ್ಗೆ ಹಾಡು ಹಾಡಕ್ ಹೇಳ್ತಾರೆ, ಆದ್ರೆ ನೀವು ಅವ್ರಿಗೆ ಎಷ್ಟು ಬೈತೀರಿ ಅಂತಂದ್ರೆ ಅವ್ರ ಕಣ್ಣಲ್ಲಿ ನೀರು ಬರಕ್ ಶುರುವಾಗತ್ತೆ. ನಾನೇನ್ ಪ್ರಕಾಶ್ನ ಬೈದ್ನ? ನ್ಯೂಸ್ ಪೇಪರ್ ಹೀಗೆ ಬಂದಿತ್ತು. ನಾನ್ ನ್ಯೂಸ್ ಪೇಪರ್ ಓದಲ್ಲ ಕಣ್ರಿ. ಮತ್ತೆ ಇನ್ನೊಂದು ಪ್ರಿಂಟ್ ಆಗಿತ್ತು, ಏನಂದ್ರೆ ನೀವು ಅನುರಾಗ್ ಕಶ್ಯಪ್ ಅವ್ರಿಗೆ ಆಕ್ಟಿಂಗ್ ಮಾಡೋ ಭರದಲ್ಲಿ ಜೋರಾಗಿ ಅವ್ರ ಕೆನ್ನೆಗೆ ಬಾರಿಸಿದ್ರಿ ಅಂತ. ಆಮೇಲೆ ಹೇಳಿದ್ರಂತೆ, ನೋಡಿದ್ಯಾ ಎಷ್ಟು ಜೋರಾಗಿ ಹೊಡೆದೆ, ನಿನ್ನ ನೀನೆ ಬುದ್ಧಿವಂತ ಅಂತ ಅನ್ಕೊಂಡಿದ್ದೆ. ಇವ್ರು ಹಿಂಗೆ ಮನ್ಸಿಗೆ ಬಂದಂಗೆ ಏನ್ ಬೇಕಾದ್ರೆ ಆಪದ್ನೆ ಓರಿಸ್ತಾರಪ್ಪ. ಜನ ಅನ್ಕೋತಾರೆ ನಾನಾ ಪಾಟೇಕರ್ ಅವರ ನಿಜ ಜೀವನದಲ್ಲೂ ಕೂಡ ಪರಿಂದ ಸಿನಿಮಾದ ವಿಲನ್ ತರನೇ ಇದ್ದಾರೆ ಅಂತ. ಅವರು ಪ್ರತಿ ಸಲ ತಲೆಗೆ ಹೊಡಿತಾ ಇರ್ತಾರೆ. ಮೊದಲನೇ ನ್ಯಾಷನಲ್ ಅವಾರ್ಡ್ ಅದಕ್ಕೆ ಸಿಕ್ಕಿತ್ತು, ಹಣೆ ಜಜ್ಕೊಂಡ್ಮೇಲೆ. ಆದ್ರೆ ನಿಜ ಜೀವನದಲ್ಲೂ ನೀವು ತಲೆಗೆ ಹೊಡ್ಕೋತೀರಾ ಅಥವಾ ಬೇರೆಯವ್ರದ್ದು ಹೊಡಿತೀನಿ? ಮತ್ತೆ ನಿಮ್ಗೆ ಪ್ರಶಸ್ತಿ ಸಿಕ್ಕಾಗ ನೀವು ಅದನ್ನ ತಗೊಳ್ಳೋದಿಕ್ಕೆ ಅಂತೇಳಿ ಸ್ಟೇಜಿಗೆ ಹೋದಾಗ ನೀವು ತುಂಬಾನೇ ಜೋರಾಗಿ ಅತ್ರಂತೆ. ಇಲ್ಲಪ್ಪ, ನಾನ್ಯಾಕ್ರಿ ಅಳ್ಳಿ? ಅಲ್ಲಿ ನನ್ನ ಕಾಂಪಿಟೇಟರ್ ಇದ್ದ ಒಬ್ಬ, ಅವನಿಗೆ ಅವಾರ್ಡ್ ಸಿಗ್ಲಿಲ್ಲ, ಅವನು ಅಳ್ತಾ ಇದ್ದಾರೆ ಅವಾಗ. ಆದ್ರೆ ಪರಿಂದ ಎಂತ ಸಿನಿಮಾ ಅಂದ್ರೆ ಅದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಇತ್ತು. ಕೆಲವು ಸಿನಿಮಾಗಳು ಆಗ್ಬಿಡ್ತವೆ ಕಣ್ರಿ, ತಾವಾಗೆ ಆಗ್ಬಿಡ್ತವೆ. ನಾವೇನ್ ಮಾಡೋದೇ ಇಲ್ಲ ಅಂದ್ರೆ ಸುತ್ತಮುತ್ತಲು ಇರೋರು ಎಷ್ಟು ರಿಯಾಕ್ಟ್ ಮಾಡ್ಬಿಡ್ತಾರೆ ಅಂದ್ರೆ ನಮ್ ಕೆಲ್ಸ ಸುಲಭ ಆಗ್ಬಿಡುತ್ತೆ. ಹಾಗೇನೆ ನೋಡಿ 26/11 ಸಿನಿಮಾದು ಹಾಗೆ ಆಗಿದ್ದು. ಈಗ ಒಬ್ಬ ಆಕ್ಟರ್ ಯಾರಾದ್ರೂ ನಾನ್ ಮಾಡ್ದೆ ಅಂತ ಹೇಳಿದ್ನಂದ್ರೆ ಅದು ತಪ್ಪು ಹೇಳ್ತಿದ್ದಾನೆ ಅಂತ ಅರ್ಥ ನನ್ನ ಪ್ರಕಾರ. ಯಾಕಂದ್ರೆ ಅದಕ್ಕೋಸ್ಕರ ಸುತ್ತಮುತ್ತಲು ಇರೋರು ತುಂಬಾ ರಿಯಾಕ್ಟ್ ಮಾಡ್ಬೇಕಾಗುತ್ತೆ, ಅವ್ರದ್ದು ಪಾತ್ರ ಇರುತ್ತೆ. ಆರ್ಟಿಸ್ಟ್ ಇದ್ದಾನೆ, ಟೆಕ್ನಿಷಿಯನ್ ಇದ್ದಾನೆ, ಸ್ಪಾಟ್ ಬಾಯ್, ಲೈಟ್ ಮ್ಯಾನ್, ಕ್ಯಾಮ್ರಾಮನ್, ಎಲ್ರೂ ಸೇರಿ ಕೆಲಸ ಇರುತ್ತೆ. ಅದು ಒಂದು ತಂಡವಾಗಿ ಒಂದು ಕೆಲಸ ಬರುತ್ತೆ. ಅದು ಇಲ್ಲಾಂದ್ರೆ ನಾನ್ ಮಾಡ್ದೆ ಹಾಗಾಗಲ್ಲ. ಅದು ಖಾಮೋಶಿ ಸಿನಿಮಾದ ಪಾತ್ರ ಇದೆಯಲ್ಲ, ಸಂಜಯ್ ಲೀಲಾ ಬನ್ಸಾಲಿ ಆ ಪಾತ್ರನ ಎಷ್ಟು ಚೆನ್ನಾಗಿ ಮೊದ್ಲೇ ಬರ್ದು ಇಟ್ಟಿದ್ರು ಅಂದ್ರೆ ಸುಮ್ನೆ ಹೋಗಿ ಪಾತ್ರ ಮಾಡೋದಿರುತ್ತೆ ಅಷ್ಟೇ. ಅಲ್ಲಿ ಹೋದ್ಮೇಲೆ ತುಂಬಾ ಈಸಿಯಾಗಿ. ಆದ್ರೂ ಒಂದ್ ವಿಷಯ ಇದೆ, 14 ತಿಂಗಳು ಅದಕ್ಕಿಂತ ಮುಂಚೆ ನಾವು ಆ ಭಾಷೆ ಕಲಿತಾ ಇದ್ವಿ. ಅಂದ್ರೆ ಅದ್ರಲ್ಲಿ ನನ್ ಮಗು ಪಾತ್ರ ಏನ್ ಮಾಡಿದನಲ್ಲ ಆ ಹುಡುಗ ಮೂಕ, ಅವ್ರ ಅಪ್ಪ ಅಮ್ಮ ಇಬ್ರು ಕಿವುಡ್ರು ಮೂಕ, ಅಂದ್ರೆ ಡೆಫ್ ಅಂಡ್ ಡಮ್. ಅವ್ರ ಅಮ್ಮ ನಮಗೆ ಮೂಕರ ಭಾಷೆ ಕಲಿಸಿದ್ದು. ಈ ಹುಡುಗ ಏನಿದ್ನಲ್ಲ, ಅವ್ರು ಅಂದ್ರೆ ಅವ್ರ ಅಪ್ಪ ಅಮ್ಮ ಮಾತಾಡೋದನ್ನ ನಮಗೆ ಹೇಳ್ತಿದ್ದ. ಅಂದ್ರೆ ಅವ್ರು ಏನ್ ಹೇಳ್ತಿದ್ದಾರೆ ಹಂಗ ಅವ್ರ ಭಾಷೆಲ್ಲ ಅವ್ರ ಜೊತೆ ಮಾತಾಡಿ ಅಂತ ಅವ್ರ ಹತ್ರ ಮಾತಾಡ್ಬಿಟ್ಟು ನಮಗ್ ಬಂದು ಹೇಳ್ತಾ ಇದ್ದ ಅವನು. ಅದನ್ನ ನೋಡಿದಾಗ ಎಷ್ಟು ದುಃಖ ಆಗ್ತಿತ್ತು ನಮಗೆ. ಅಂದ್ರೆ ಅಪ್ಪ ಅಮ್ಮ ಇಬ್ರು ಕಿವುಡ್ರು ಮೂಕರು, ಮತ್ತೆ ಈ ಹುಡುಗ ಜಗತ್ತಿನ ಜೊತೆ ಕಮ್ಯುನಿಕೇಟ್ ಮಾಡ್ತಾನೆ ಅಪ್ಪ ಅಮ್ಮನ ಪರವಾಗಿ. ನಾನ್ ಕೇಳ್ಪಟ್ಟಿದ್ದೆ ಪರಿಂದ ಸಿನಿಮಾದಲ್ಲಿ ಒಂದು ಸುಡುವಂತ ಸೀನ್ ಇದೆ. ಆ ಸೀನ್ನಲ್ಲಿ ನೀವು ಬೆಂಕಿಯಿಂದ ಪಾರಾದ್ರಿ ಅಂತ ನಾನು ಕೇಳ್ಪಟ್ಟೆ. ಹೋಗ್ಬಿಟ್ಟಿದ್ದೆ ನಾನು. ನೆಕ್ಸ್ಟ್ 1 ಇಯರ್ ನಾನು ಶೂಟಿಂಗ್ಗೆ ಹೋಗಕ್ಕಾಗ್ಲಿಲ್ಲ. ನಾನು 60 ದಿನ ಆಸ್ಪತ್ರೆಯಲ್ಲಿದ್ದೆ. ಅದರಲ್ಲಿ ಆ ತೂಗು ಉಯ್ಯಾಲೆ ಮೇಲೆ ಒಂದು ಸೀನ್ ಇದೆಯಲ್ಲ, ನೀವು ಸಿನಿಮಾದಲ್ಲಿ ನೋಡ್ತಿರಲ್ಲ, ನಾನು ಸುಟ್ಟೋಗೋದು, ನಿಜವಾಗ್ಲೂ ಸುಟ್ಟೋಗ್ತಾ ಇದ್ದೆ. ಅವಾಗ ಜನ ಅನ್ಕೊಂಡಿದ್ರು ನೀವು ಆಕ್ಟಿಂಗ್ ಮಾಡ್ತಿದ್ದೀರಾ ಅಂತ. ಇಲ್ಲ, ಆಕ್ಟಿಂಗ್ ಅಂತೂ ಇತ್ತು. ಆದ್ರೆ ವಿಷಯ ಏನು ಅಂದ್ರೆ ಜೂಲ ಇಲ್ಲಿತ್ತು, ಇಲ್ಲಿ ಬೆಂಕಿ ಇತ್ತು, ಇಲ್ಲಿ ಬೆಂಕಿ ಇತ್ತು. ನಾನು ಈ ಕಡೆ ಎಡಗಡೆ ಎಲ್ಲೋ ಜಿಗಿದೆ. ಆದ್ರೆ ಆ ಉಯ್ಯಾಲೆ ಅಲ್ವಾ, ಅದ್ರ ಮೇಲೆ ನಾನು ಕಾಲಿಟ್ಟು ಜಿಗಿಯುವಾಗ ಕಾಲ್ ಜಾರ್ಬಿಡ್ತು. ಅಲ್ಲಿ ಎಲ್ಲ ಮುರಿದೋಗಿರೋ ಗ್ಲಾಸು ಅದು ಇದು ಎಲ್ಲ ಬಿಸಾಗಿದ್ರು. ಮತ್ತೆ ಆ ಕಡೆಯಿಂದ ಜಾಕಿ ಶ್ರಫ್ ಕೂಗ್ತಾ ಇದ್ದ, ನಾನಾ ಆರ್ ಯು ಓಕೆ? ನಾನ್ ಎದ್ಬಿಟ್ಟು ನಾನು ಹಿಂಗ್ ಕೈಕಾಲು ನೋಡ್ಕೊಂಡ್ರೆ ನಂದು ಈ ಸ್ಕಿನ್ ಎಲ್ಲ ನನ್ನ ಚಪ್ಪಲಿ ಮೇಲೆ ಬಿದ್ದ್ಬಿಟ್ಟಿತ್ತು. ನಾನು ಹೇಳ್ದೆ ನಾಟ್ ಓಕೆ. ಆಮೇಲೆ ಎಲ್ರು ಓಡ್ ಬಂದು ಡಾಕ್ಟರ್ ಇದ್ರು, ಅವರು ಇಂಜೆಕ್ಷನ್ ಏನೋ ಕೊಟ್ಟು ಆಮೇಲೆ ಆಸ್ಪತ್ರೆಗೆ ಕರ್ಕೊಂಡೋದ್ರು. ನನ್ನ ಆಸ್ಪತ್ರೆಯಲ್ಲಿ ತುಂಬಾ ದಿನ ಇರ್ಬೇಕಾಯ್ತು. 60 ದಿನ. ಅಲ್ಲ, ಇದೆಲ್ಲ ಏನೂ ಇರ್ಲೇ ಇಲ್ಲ, ಎಲ್ಲ ಬಿಚ್ಬಿಟ್ಟಿತ್ತು, ಗ್ಲೌಸ್ ಬಿಚ್ತೀವಲ್ಲ ಆ ಥರ. ಇನ್ನು ಮುಂದೆ ಇಂತಹ ಘಟನೆ ಆಗದೆ ಇರಲಿ ಅಂತ ನಾವು ಪ್ರಾರ್ಥಿಸ್ತೇವೆ. ನಿಮಗೆ ದೀರ್ಘವಾದ ಆಯಸ್ ಸಿಗಲಿ, ಜನರನ್ನ ಮನರಂಜಿಸ್ತಾ ಇರಿ. ಅಯ್ಯೋ, ಜೀವನದಲ್ಲಿ ಹೇಗಿದ್ರು ಉರಿತಾನೆ ಇರ್ತೀವಲ್ಲ ರೀ. ನಿಜವಾದ ಬೆಂಕಿ ಇಲ್ಲ ಅಂದ್ರೂ ಇಲ್ಲಿ ಸುತ್ತಮುತ್ತಲು ಏನ್ ನಡೆಯುತ್ತಲ್ಲ ಜನರ ಮನ್ಸಲ್ಲಿ, ಹೇಗಿದ್ರು ಸುಟ್ಟು ಹೋಗ್ತಿರ್ತೀವಿ, ನೋವಾಗುತ್ತೆ. ನಮ್ ನೋವನ್ನ ಸಿನಿಮಾ ಮುಖಾಂತರ ಎಷ್ಟು ಹೇಳ್ಬೇಕೋ ಅಷ್ಟು ಪ್ರಯತ್ನ ಪಟ್ಟು ಹೇಳ್ತೀವಿ ನಾವು. ಆದ್ರೆ ಸುತ್ತಮುತ್ತಲು ನಡೆಯುತ್ತಲ್ಲ, ಅದರಿಂದ ತುಂಬಾ ಅಸಹ್ಯ ಅನ್ಸುತ್ತೆ, ತುಂಬಾ ನೋವಾಗುತ್ತೆ. ನಾವು ಸಿನಿಮಾದವರು ತುಂಬಾ ಅದೃಷ್ಟವಂತರು, ನಮಗ್ ಮಾಧ್ಯಮ ಇದೆ, ನೋವಿದೆ, ನಾವು ಅದ್ರ ಮುಖಾಂತರ ಆಚೆ ಹಾಕ್ಬೋದು. ಆದ್ರೆ ಯಾರತ್ರ ಆ ಮಾಧ್ಯಮ ಇಲ್ವೋ ಅವ್ರೇನ್ ಮಾಡ್ಬೇಕು? ನಾನ್ ಕಲಾವಿದನಾಗಿಲ್ದೆ ಈ ಮಾಧ್ಯಮ ಇರ್ಲಿಲ್ಲ ಅಂದ್ರೆ ನಾನು ಏನ್ ಮಾಡಿರ್ತಿದ್ದೆ? ನಾನ್ ನಿಜ ಹೇಳ್ತೀನ್ರಿ, ನಾನು ಹುಚ್ಚ ಆಗಿರ್ತಿದ್ದೆ. ಯಾಕಂದ್ರೆ ಈ ಫ್ರಸ್ಟ್ರೇಷನ್, ಈ ನೋವು ಯಾರಿಗೆ ಹೇಗೆ ಹೇಳೋದು? ಸೊ ನನಗೇನ್ ಅನ್ಸುತ್ತೆ ಅಂದ್ರೆ ಈ ಸಫೋಕೇಶನ್ ಏನಿದೆಯಲ್ಲ, ಫ್ರಸ್ಟ್ರೇಷನ್ ಏನಿದೆಯಲ್ಲ ಇವತ್ತಿನ ಹುಡುಗರದು, ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಯೂತ್ ಬಗ್ಗೆ ಯಾಕೆ ಹೀಗಾಗ್ತಿದೆ, ಅದಕ್ಕೆ ಔಟ್ಲೆಟ್ ಏನು?
ಆ ಔಟ್ಲೆಟ್ ನಮಗೆ ಬೇಕು. ನೀವು ಸ್ಕ್ರಿಪ್ಟ್ನ ಆಯ್ಕೆ ಮಾಡುವಾಗ ಪಾತ್ರವನ್ನ ಆಯ್ಕೆ ಮಾಡಿದ ನಂತರ ಭಾವನೆಗಳನ್ನ ಅದರಲ್ಲಿ ಹೈಲೈಟ್ ಮಾಡಬೇಕು ಅಂತ ನೀವು ನೆನಪಲ್ಲಿ ಇಟ್ಕೊಳ್ತೀರಿ. ನಾನು ಚೇಂಜ್ ಕೂಡ ತುಂಬಾ ಮಾಡ್ತೀನಿ, ನಾನು ತುಂಬಾ ಇಂಟರ್ಫಿಯರ್ ಮಾಡ್ತೀನಿ. ಆದ್ರೆ ನಾನು ಯಾವತ್ತೂ ನಾನ್ ಕೊಟ್ಟಿರೋ ಲೈನ್ಸ್ಗೆ ಈ ಲೈನ್ ನಾನ್ ಬರ್ದಿದ್ದು ಅಂತ ಮೆನ್ಷನ್ ಮಾಡಿಲ್ಲ. ಇದು ನನ್ನ ಲೈನ್ ಅಂತ. ಕ್ರೆಡಿಟ್ ಎಲ್ಲ ಅವ್ರಿಗೆ ಹೋಗುತ್ತೆ ಸಿನಿಮಾ ಮಾಡಿದವ್ರಿಗೆ. ಆದ್ರೆ ಇಷ್ಟು ವರ್ಷದ ಪ್ರಯಾಣದಲ್ಲಿ, ಅನುಭವದಲ್ಲಿ ಬರೀತೀನಿ, ಏನೋ ಮಾಡ್ತೀನಿ, ನನಗನ್ಸುತ್ತೆ ನಾನು ಇಲ್ಲ ಇದು ತಪ್ಪ ಅನ್ಸುತ್ತೆ, ಅವಾಗ ಹೇಳ್ತೀನಿ, ನೇರವಾಗಿ ಹೇಳ್ತೀನಿ ತಪ್ಪು ಅಂತ. ಆದ್ರೆ ಅದಕ್ಕ ಜನರನ್ನ ರಿಯಾಕ್ಷನ್ ನೋಡಿದಾಗ ನನಗೆ ತುಂಬಾ ಅಸಹ್ಯ ಆಗುತ್ತೆ. ಏನು ಮೆತ್ತಗಾಗ್ತಾ ಇದ್ದೀನಿ ನಾನು ಒಳಗಡೆಯಿಂದ. ಏನಪ್ಪ ಇದೆಲ್ಲ, ಯಾಕೆ ಹಿಂಗಾಗುತ್ತಪ್ಪ ಅಂತ. ಸೊ ಅದಕ್ಕೆ ನೋಡಿ ಇವತ್ತಿನ ದಿನ ನಾನು ಒಬ್ಬ ತಂದೆ ಆಗಿ ನನ್ಗೇನನ್ಸುತ್ತೆ ಅಂದ್ರೆ ನನ್ನ ಮಗ ಕೂಡ ಎಲ್ಲೋ ಈ ತರ ಒಂದು ಫ್ರಸ್ಟ್ರೇಷನ್ ಅಲ್ಲಿ ಹೋಗಿರ್ಬೋದಾ ಅಂದ್ರೆ ಇದು ನನ್ನ ನೋವು ಮಾತ್ರ ಅಲ್ಲ, ಎಲ್ಲ ತಂದೆಗಳು ಯೋಚನೆ ಮಾಡ್ತಿರ್ಬೋದು. ಇದರ ಸೊಲ್ಯೂಷನ್ ಒಳ್ಳೇದಾಯ್ತು ನಾನಿಲ್ಲಿ ಬಂದಿದ್ದು. ನನಗೆ ಟಯರ್ಡ್ ಆಗಿತ್ತು ಆಕ್ಚುಲಿ, ಹೋಗ್ಲಾ ಬೇಡ ಅಂತ ಯೋಚಿಸ್ತಾ ಇದ್ದೆ. ನಿಜ ಹೇಳ್ತೀನಿ ರಜತ್, ನಾನು ಬಂದು ತುಂಬಾ ಖುಷಿ ಆಗ್ತಿದೆ ನನಗೆ. ಈ ಮಾಧ್ಯಮದ ಮುಖಾಂತರ ನನಗನ್ಸಿದ್ದನ್ನ ನಾನು ಹೇಳಬೇಕು ಅಂತ, ಜನರಿಗೆ ನನ್ನ ವಿಷಯ ತಲುಪಿಸ್ಬೇಕು ಅಂತ ಪ್ರಯತ್ನ ಮಾಡ್ತಿದ್ದೆ. ಆದ್ರೆ ಇದ್ರ ಅರ್ಥ ನಾನು ಸೋತ್ ಹೋಗಿದ್ದೀನಿ ಅಂತಲ್ಲ. ನನಗನ್ಸುತ್ತೆ ಇದರಲ್ಲೇ ಕೆಲವ್ರು ಮಕ್ಕಳು ಆಚೆ ಬರ್ತಾರೆ, ಏನೋ ಮಾಡ್ತಾರೆ, ನಾಳೆ ಏನೋ ಮಾಡ್ತಾರೆ, ಅವ್ರು ಇಲ್ಲಿ ಕೂತ್ಕೊಂಡ್ಬೋದು ನಾಳೆ. ಮತ್ತದೇ ಅನುಭವದಿಂದ ಬೇರೆಯವರು ಉತ್ತೇಜಿತರಾಗಿ ಇನ್ನೊಬ್ಬನು ಬೆಳೀತಾನೆ. ದೇಶದ ಯುವ ಜನತೆ ರಸ್ತೆನಲ್ಲಿ ನಡೀತಾ ಇದ್ದಾರೆ, ಕೆಲವೊಮ್ಮೆ ನಾಯಕರ ಜೊತೆ, ಕೆಲವೊಮ್ಮೆ ನಾಯಕರು ಇಲ್ಲದ ಹಾಗೆ. ಮತ್ತೆ ಅವರು ಒಂದೇ ಮಾತರಂನ ಘೋಷಣೆ ಕೂಗ್ತಾ ಇದ್ರು, ಭಾರತ್ ಮಾತಾ ಕಿ ಜೈ ಅಂತ ಇದ್ರು. ಮತ್ತೆ ಸರ್ಕಾರ ತಲೆಬಾಗೋ ಹಾಗೆ ಬಲವಂತ ಮಾಡ್ತಾ ಇದ್ರು. ಅಯ್ಯೋ ಖಂಡಿತ ಮಾಡ್ತಾರೆ. ಇವರೇ ಅಲ್ವಾ ನಮ್ಮ ನಾಳೆನ ಶಕ್ತಿ. ನೀವು ಇನ್ ಸ್ವಲ್ಪ ದಿನಕ್ಕೆ ಬರೀ ಆಶೀರ್ವಾದ ಕೊಡಕ್ ಮಾತ್ರ ನಿಂತ್ಕೋಬೇಕ್ರಿ. ಇನ್ನೇನು ಅಂದ್ರೆ ನೀವು, ನಾನಂತೂ ಇವ್ರ ಜೊತೆ ಹೋಗ್ತೀನಿ. ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಆಪ್ಕೆ ಅದಾಲತ್ನಲ್ಲಿ ಜನತೆಯ ಆರೋಪ ಮತ್ತೆ ಪ್ರಶ್ನೆಗಳ ಮತ್ತೊಂದು ಸುತ್ತು ನಾನಾ ಪಾಟೇಕರ್ ಅವರ ಮೇಲೆ. अंदर का इंसान मर चुका है, जीने के लिए घिनौने समझौते कर चुका है. क्या करे साला, एक मच्छर आदमी को ही जड़ा बना देता है. ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ನಾವಿವತ್ತು ಮೊಕದ್ದಮೆ ನಡೆಸ್ತಾ ಇದ್ದೇವೆ, ಆರೋಪ ಹೊರಿಸ್ತಾ ಇದ್ದೇವೆ, ಮತ್ತೆ ನ್ಯಾಯ ಕೇಳ್ತಾ ಇದ್ದೇವೆ ಫಿಲ್ಮ್ ಸ್ಟಾರ್ ನಾನಾ ಪಾಟೇಕರ್ ಅವರಿಂದ. ಆಪ್ಕೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ನಾನಾ ಪಾಟೇಕರ್ ಅವರ ಮೇಲಿರುವ ಆರೋಪವೆಂದರೆ ಇವರಿಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇದೆ ಎಂಬುದು. ನಾನು ನಿಮ್ಮ ಒಂದು ಇಂಟರ್ವ್ಯೂ ನೋಡ್ತಿದ್ದೆ, ಅದ್ರಲ್ಲಿ ನೀವು ಹೇಳಿದ್ರಿ 13ನೇ ವಯಸ್ಸಿನಲ್ಲಿ ಮುಂಬೈನಲ್ಲಿ ಶಾಲೆಗೆ ಹೋಗ್ಬೇಕಾದ್ರೆ ಆಗ ನನ್ನಲ್ಲಿ ಒಂದು ಕೀಳರಿಮೆ ಇತ್ತು, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇತ್ತು, ನನ್ನ ಜೊತೆಗೆ ಯಾರು ಮಾತಾಡೋದಿಲ್ಲ ಅಂತ. ಇದು 1959ನಲ್ಲಿ ನಾನು ಇಲ್ಲಿಗೆ ಬಂದಾಗ 6ನೇ ಕ್ಲಾಸಲ್ಲಿರುವಾಗ ನನ್ನ ಅತ್ತೆ ಇಲ್ಲಿ ಒಬ್ಬ ಸ್ಕೂಲ್ ಟೀಚರ್ ಆಗಿದ್ರು. ಆವಾಗ ನಾನು ಸುಧಾರಿಸ್ಲಿ ಅಂತ ನಮ್ಮಮ್ಮ ಹಳ್ಳಿಯಿಂದ ನನ್ನ ಇಲ್ಲಿ ಕಳಿಸಿದ್ರು. ಅದ್ರ ಮುಂದಿನ ವರ್ಷ ನಮ್ಮ ಅತ್ತೆ ತನ್ನ ಮಕ್ಕಳು ಹಾಳಾಗಬಾರ್ದು ಅಂತ ನನ್ನ ವಾಪಸ್ ಊರಿಗೆ ಕಳಿಸಿದ್ರು. ಆದ್ರೆ ಒಂದ್ ಸಮಸ್ಯೆ ಏನು ಅಂದ್ರೆ ಯಾವಾಗ್ಲೂ ಇಂಗ್ಲಿಷ್ ಮಾತಾಡಕ್ ಬರ್ತಿರ್ಲಿಲ್ಲ. ಇವತ್ತು ನನಗೆ ಇಂಗ್ಲಿಷ್ ಸರಿಯಾಗಿ ಮಾತಾಡಕ್ ಬರೋದೇ ಇಲ್ಲ ಮಾತಾಡಕ್ಕೆ. ಅಂದ್ರೆ ಅದು ಯಾವಾಗ್ಲೂ ಅವಶ್ಯಕತೆನೇ ಬೀಳಲಿಲ್ಲ. JSS ಕಾಲೇಜ್ಗೆ ಸೇರಿದ್ವಿ, ಆರ್ಟ್ಸ್ ಕಡೆ, ಅಲ್ಲಂತೂ ಭಾಷೆನೇ ಬೇಕಿರ್ಲಿಲ್ಲ. ಇನ್ನು ಇಂಗ್ಲಿಷ್ ಎಲ್ಲಿಂದ, ಕೈಯಲ್ಲೊಂದು ಪೇಂಟು ಬ್ರಷು, ಅದೇ ಭಾಷೆ. ಮತ್ತೆ ಇನ್ನೊಂದೇನಂದ್ರೆ ಯಾವಾಗ್ಲೂ ನನಗೆ ನನ್ನ ಮುಖದ ಮೇಲೆ ಅಂದ್ರೆ ನನಗೆ ನಮ್ಮ ಅಣ್ಣ ಏನಿದಾರಲ್ಲ, ನಮ್ಮ ಅಣ್ಣಂದ್ರು ಅವರೆಲ್ಲ ಚೆನ್ನಾಗಿದ್ರು, ಆದ್ರೆ ನನ್ನ ಮುಖ ಈ ತರ ಇತ್ತು. ಸೊ ನನಗೆ ಯಾವಾಗ್ಲೂ ಏನ್ ಅನಿಸ್ತಿತ್ತು ಅಂದ್ರೆ ನನ್ನ ತಂದೆ ತಾಯಿ ಅವ್ರನ್ನ ತುಂಬಾ ಪ್ರೀತಿಸ್ತಾರೆ, ನನ್ನ ಪ್ರೀತಿಸಲ್ಲ ಅಂತ. ಸೊ ಒಂದ್ಸಲ ನಾನೊಂದು ನಾಟಕದಲ್ಲಿ ಕೆಲಸ ಮಾಡಿದೆ ಊರಲ್ಲಿ ನಾನಿರುವಾಗ. ಸೊ ಆ ನಾಟಕ ನೋಡೋದಕ್ಕೆ ನಮ್ಮಪ್ಪ ಮುಂಬೈಯಿಂದ ಹಳ್ಳಿಗೆ ಬಂದಿದ್ರು. ಸೊ ನಾನೇನ್ ಅನ್ಕೊಂಡೆ, ಇದೊಂದು ಒಳ್ಳೆ ಅವಕಾಶ ನಮ್ಮಪ್ಪನ ಗಮನನ ನನ್ನ ಮೇಲೆ ಹೇಳ್ಕೊಳ್ಳೋದಕ್ಕೆ. ಸೊ ಆ ರೀತಿ ನಾನು ಥಿಯೇಟರ್ ಶುರು ಮಾಡಿದ್ದು ರಜತ್. ಆದ್ರೆ ಯಾವಾಗ್ಲೂ ನನಗೆ ನನ್ನ ಮೇಲೆ ನಾನು ತುಂಬಾ ಕಮ್ಮಿ, ನಾನು ಚೆನ್ನಾಗಿಲ್ಲ ಅಂತ ಅನಿಸ್ತಿತ್ತು. ನನಗೇನ್ ಅನಿಸ್ತಿತ್ತು ಅಂದ್ರೆ ನನ್ನಲ್ಲಿ ಏನೋ ಕೊರತೆ ಇದೆ. ಆದ್ರೆ ಥಿಯೇಟರ್ ಮಾಡಕ್ಕೆ ಶುರು ಮಾಡಿದ್ಮೇಲೆ ಜನರಿಂದ ದೂರ, ಅವ್ರು ಅಲ್ಲಿ ಕೂತಿದ್ದಾರೆ, ನಾನು ಇಲ್ಲಿದ್ದೀನಿ. ಸೊ ಆ ಜಾಗ ನನ್ನ ಜಾಗೀರಾಗಿರ್ತಿತ್ತು. ನನ್ನ ನೋಡಕ್ ಬಂದಿದ್ದಾರೆ. ಸೊ ನನಗೆ ತುಂಬಾ ಖುಷಿ ಆಗ್ತಿತ್ತು. ಸೊ ನಿಧಾನಕ್ಕೆ ಸ್ಲೋ ಆಗಿ ಆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಹೋಗ್ಬಿಡ್ತು. ವಿಶ್ವಾಸ ನಿಮ್ಮೊಳಗೆ ಬಂತು. ಕಾನ್ಫಿಡೆನ್ಸ್ ಮತ್ತೆ ದುರಂಕಾರ. 13ನೇ ವಯಸ್ಸಿನಲ್ಲಿ ನೀವು ಚಿತ್ರದ ಪೋಸ್ಟರ್ಗಳನ್ನ ಚಿತ್ರಿಸ್ತಾ ಮಾಡ್ತಿದ್ದೆ. ಅಂದ್ರೆ ಏನಂದ್ರೆ ನಮ್ಮ ತಂದೆ ಮಾಡ್ತಿದ್ದಿದ್ ಬಿಸ್ನೆಸ್ ಲಾಸ್ ಆಗೋಯ್ತು. ಮತ್ತೆ ವಿಧಿ ಇಲ್ಲದೆ 13ನೇ ವಯಸ್ಸಿಗೆ ಜಾಬ್ ಮಾಡಕ್ ಶುರು ಮಾಡಿದೆ ನಾನು, ಫಿಲ್ಮ್ ಪೋಸ್ಟರ್ಸ್ ಪೇಂಟ್ ಮಾಡೋದು.
8 ಕಿಲೋಮೀಟರ್ ನಡ್ಕೊಂಡು ಹೋಗೋದು, 8 ಕಿಲೋಮೀಟರ್ ನಡ್ಕೊಂಡು ಬರೋದು. ದಿನಕ್ಕೆ 16 ಕಿಲೋಮೀಟರ್, 35 ರೂಪಾಯಿ ಸಂಬಳ, ಒಂದೊತ್ತಿನ ಊಟ. ಇದಕ್ಕೆ ಮಾಡ್ತಿದ್ದೆ. ಆದ್ರೆ ನಂಗನ್ಸುತ್ತೆ, ಆ ದಿನಗಳು ಏನ್ ಕಲ್ಸಿದ್ಯಲ್ಲ ನನಗೆ ಪಾಠ, ಆ ಪಾಠ ನಾನು ಎಲ್ಲೂ ಕಲಿಯಕ್ಕಾಗ್ತಿರ್ಲಿಲ್ಲ. ಆ ಸಮಯ ಏನ್ ಕಲ್ಸಿದ್ಯಲ್ಲ ನನಗೆ, ಎಲ್ಲಿ ಸಿಗುತ್ತೆ ಕಲಿಯೋದಕ್ಕೆ? ಯಾವ ಪಾಠಶಾಲೆಯಲ್ಲಿ ಸಿಗುತ್ತೆ? ಒಂದ್ ವೇಳೆ ನಿಮಗ್ ಗೊತ್ತಿದ್ರೆ ಇಂಥ ಮುಖ ಇದೆ ಅಂತ ನೀವು ಸಿನಿಮಾಗೆ ಹೇಗ್ ಬಂದ್ರಿ? ಅದರಲ್ಲೂ ಹೀರೋ ಇಲ್ಲ, ಆಗೋದಿಲ್ಲ. ನಾನು ಥಿಯೇಟರ್ ಮಾಡ್ತಾ ಇದ್ದೆ. ನಾನು ಸ್ಮಿತಾ ಪಾಟೀಲಿಂದ ನಾನು ಸಿನಿಮಾಗ್ ಬಂದೆ. ಅವಳು ತುಂಬಾ ಫೋರ್ಸ್ ಮಾಡಿ ನನ್ನನ್ನು ಕರೆದ್ಲು, ನೀನ್ ಸಿನಿಮಾಗ್ ಬರಲೇಬೇಕು ಅಂತ. ಆರ್ ಎಲ್ಸ್ ಐ ವಾಸ್ ಹ್ಯಾಪಿ ಇನ್ ಥಿಯೇಟರ್. ಆದ್ರೆ ಸಿನಿಮಾಗಳಲ್ಲಿ ಹೀರೋಗೆ ಒಂದು ಇಮೇಜ್ ಇರುತ್ತೆ. ಸಲ್ಮಾನ್ ಖಾನ್, ರಿತಿಕ್ ರೋಷನ್, ಬಾಡಿ ಬಿಲ್ಡಿಂಗ್, ಹಂಕ್, ಬಲಿಷ್ಠವಾದಂಥ ದೇಹ, ಸುಂದರವಾದಂಥ ಮುಖ. ನೋಡಿ, ನೀವು ಹೇಗ್ ಕಾಣ್ತೀರೋ ಅದು ಬರೀ 1 ನಿಮಿಷ, 2 ನಿಮಿಷ, 3ನೇ ನಿಮಿಷದಿಂದ ನೀವೇನ್ ಮಾಡ್ತೀರಿ ಅದು ಮುಖ್ಯ. ನನ್ನ ಪ್ರಶ್ನೆ ಏನು ಅಂದ್ರೆ, ನಾವು ಕ್ಯಾರೆಕ್ಟರ್ನ ಮಾಡಬೇಕಾದ್ರೆ ಅದಕ್ಕೆ ಜೀವ ತುಂಬಬೇಕು. ಸೊ ಗಮನಿಂದ ಹಿಡಿದು 2611 ತನಕ ನಿಮ್ಮಲ್ಲಿ ಯಾವ ಬದಲಾವಣೆ ಕಾಣ್ತು? ನೀವು ಯಾವ ಕ್ಯಾರೆಕ್ಟರ್ಗಳನ್ನ ಮಾಡಿದ್ರು ಅದರಿಂದ ನಿಮ್ಮಲ್ಲಿ ಏನ್ ಚೇಂಜಸ್ಗಳಾಗ್ತಾ ಹೋಯ್ತು? ಇಲ್ಲ, ಅದು ನನ್ನಲ್ಲಿ ಬದಲಾವಣೆ ಅಲ್ಲ, ಸಮಾಜದಲ್ಲಿ ಏನೇನ್ ನಡೀತಾ ಇದೆ ಅವಾಗವಾಗ ಅದರಿಂದ ನನ್ನಲ್ಲಿ ಬದಲಾವಣೆ. ಅದಕ್ಕೆ ನಾನು ಆ ಪಾತ್ರಗಳು ಮಾಡಕ್ಕೆ ಕೂತ್ಕೋ. ಯಾಕಂದ್ರೆ ನನ್ನಲ್ಲಿ ಏನ್ ಬದಲಾವಣೆ ಆಗ್ತವೆ, ನಾನು ಯಾವ ಪಾತ್ರಗಳು ಮಾಡ್ತೀನಲ್ಲ ಅದಕ್ಕೆ ಕಾರಣ ಬೆಳಗ್ಗೆನ ನ್ಯೂಸ್ ಪೇಪರ್. ಆ ನ್ಯೂಸ್ ಪೇಪರ್ ಏನ್ ಓದ್ತೀನಲ್ಲ ಬೆಳಗ್ಗೆ, ನಾನು ಅದರಿಂದ ಫ್ರಸ್ಟ್ರೇಷನ್ ಆಗುತ್ತೆ, ಅಸಹ್ಯ ಆಗುತ್ತೆ, ನೋವಾಗುತ್ತೆ. ಅದೆಲ್ಲ ಕಾರಣ ಆಗುತ್ತೆ ನನ್ನ ಬದಲಾದ ರೋಲ್ಗಳಿಗೆ. ಅದಕ್ಕೆ ನಾನು ಹೇಳೋದು, ನನ್ನ ಹತ್ರ ಒಂದು ಮಾಧ್ಯಮ ಇದೆ ಅದನ್ನೆಲ್ಲ ಆಚೆ ಹಾಕೋದಕ್ಕೆ. ಆದ್ರೆ ಯಾವ್ದಾದ್ರೂ ಪಾತ್ರ ಮಾಡಿ ನನ್ನಲ್ಲೇನಾದ್ರೂ ಬದಲಾವಣೆ ಬಂತ ಅಂದ್ರೆ, ಪರಿಂದನಲ್ಲಿ ಮಾಡಿದ ಪಾತ್ರದಿಂದ ನನಗೇನಾದ್ರೂ ಬದಲಾವಣೆ ಬಂತ? ಇಲ್ಲ, ಆಗಿಲ್ಲ. ಆದ್ರೆ ನನಗೆ ನೋವು ತುಂಬಾ ಆಯ್ತು. ಕ್ರಾಂತಿವೀರಿಂದ ತುಂಬಾ ನೋವಾಯ್ತು. ಅಂದ್ರೆ 93ಯಲ್ಲಿ ಅದು ಕಮ್ಯುನಲ್ ರೈಟ್ಸ್ ಏನ್ ನಡೀತಾ ಇತ್ತು ಅದ್ರ ಮೇಲಿತ್ತು ಆಧಾರಿತ. ಆದ್ರೆ ಆ ಫೇಸ್ ದಾಟುವಾಗ ತುಂಬಾ ನೋವಾಗುತ್ತೆ. ಆದ್ರೆ ನನ್ನಲ್ಲಿ ಏನಾದ್ರೂ ಬದಲಾವಣೆ ಬಂದಿದೆ ಆ ಪಾತ್ರದಿಂದ ಅಂದ್ರೆ ಇಲ್ಲ. ಆ ನೋವು ನಮ್ಮ ಥಾಟ್ ಅಲ್ಲಿ ಇದೆಲ್ಲ ನಡೆಯುವಾಗ ನೋವಾಗುತ್ತೆ. ಇದೆಲ್ಲ ನಡೆಯುತ್ತಲ್ಲ ಸಮಾಜದಲ್ಲಿ ಅವಾಗ. ಮತ್ತೆ ಅದರ ನೋವು ಆಚೆ ಬರೋದು ಸಿನಿಮಾ ಮಾಡಿದಾಗ ಬರುತ್ತೆ. 2611 ಅದರ ರಿಸಲ್ಟ್. ಅದು ಕ್ರಾಂತಿವೀರ್ ಕೂಡ ನಾವು ಸಮಾಜದಲ್ಲಿ ನೋಡಿದ ನೋವಿನ ರಿಸಲ್ಟ್. ಸಾಕಷ್ಟು ಸಲ ನೀವು ಬೇರೆಯವರು ಬರ್ದಂತ ಡೈಲಾಗ್ ಅನ್ನ ಬಿಟ್ಟು ನಿಮ್ದೇ ಡೈಲಾಗ್ ಅನ್ನ ಹೇಳೋದಕ್ಕೆ ಶುರು ಮಾಡ್ತೀರಂತೆ. ಸೊಳ್ಳೆ ಮತ್ತೆ ಹಿಜಡ ಅಂತ ಡೈಲಾಗ್ಗಳು. साला एक मच्छर आदमी को हीड़ा बना देता है। क्या करे साला, एक मच्छर आदमी को हीड़ा बना देता है। सुबह घर से निकलो, भीड़ का हिस्सा बनो, शाम को घर जाओ, दारू पियो, बच्चे पैदा करो, सुबह तलक फिर एक बार मर जाओ, क्योंकि अंदर का इंसान मर चुका है, जीने के लिए घिनौने समझौते कर चुका है। क्या करे साला, एक मच्छर आदमी को हिजड़ा बना देता है। ಆದ್ರೆ ಅನ್ಫಾರ್ಚುನೇಟ್ಲಿ ಒಂದು ನೋವು ಏನು ಅಂದ್ರೆ, ಸ್ಟಾರ್ಟಿಂಗ್ 2 ಲೈನ್ಸ್ ಮಾತ್ರ ಜನ ನೆನ್ಪಿಟ್ರು. ಅದಾದ್ಮೇಲೆ ನೆಕ್ಸ್ಟ್ ಲೈನ್ಸ್ ನ ಜನ ನೆನ್ಪಿಡ್ಲಿಲ್ಲ. ತುಂಬಾ ಚೆನ್ನಾಗಿ ಬರ್ದಿದ್ರು ಸಮೀರ್, ತುಂಬಾ ಚೆನ್ನಾಗಿ ಬರ್ದಿದ್ರು. ಇದ್ರಲ್ಲಿ ಹೇಳ್ತೀರಾ ಆತ್ಮ ಮತ್ತೆ ಮನುಷ್ಯ ಸತ್ತಿದ್ದಾನೆ ಅಂತ. अंदर का इंसान मर चुका है, जीने के लिए घिनौने समझौते कर चुका है। क्या करे साला, एक मच्छर आदमी। ತುಂಬಾ ಚೆನ್ನಾಗಿ ಬರ್ದಿದ್ರು. ನಾನು ಇನ್ನೊಂದು ಬ್ರೇಕ್ ಅನ್ನ ತಗೊಳ್ಳಿ ನೀವು ಬ್ರೇಕ್. ಮತ್ತೆ ಬ್ರೇಕ್ ನಂತರ ನಾನಾ ಪಾಟೇಕರ್ ಅವರ ಮೇಲೆ ಮತ್ತೊಂದು ಸುತ್ತಿನ ಜನತೆಯ ಆರೋಪ ಮತ್ತೆ ಪ್ರಶ್ನೆಗಳು. ಈ ತರ ನೀವು ಅಟ್ರಾಕ್ಟ್ ಆಗೇ ಇಲ್ವಾ? ಎಲ್ಲರ ಕಡೆ ಅಟ್ರಾಕ್ಟ್ ಆದ್ವಲ್ಲ, ಅದೇ ಹೇಳ್ತಿದ್ದೀನಲ್ಲ ಸರ್. ವೆಲ್ಕಮ್ ಬ್ಯಾಕ್. ಆಪ್ಗೆ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ಫಿಲ್ಮ್ ಸ್ಟಾರ್ ನಾನಾ ಪಾಟೇಕರ್. ಆಪ್ಗೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ನಾನಾ ಪಾಟೇಕರ್ ಅವರ ಮೇಲಿರುವ ಆರೋಪವೆಂದರೆ ಇವರು ವಿಚಿತ್ರವಾಗಿ ಬಿಹೇವ್ ಮಾಡ್ತಾರೆ ಎಂಬುದು. ನಾನಾ, ಈ ಮಾತು ನಿಜನಾ? ನೀವು ಫಿಲ್ಮ್ನ ಸೆಟ್ ಅಲ್ಲಿ ಕೆಲವೊಂದ್ಸಲ ಗೋಡೆಗಳ ಜೊತೆ ಮಾತಾಡ್ತೀರಂತೆ. ನೋಡಿ, ಮತ್ತೆ ಆಕ್ಟರ್ಸ್ ರಿಹರ್ಸಲ್ಗೆ ಬರ್ಲಿಲ್ಲ ಅಂದ್ರೆ ಮತ್ತೆ ಗೋಡೆ ನೋಡೇ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತಲ್ವಾ, ಅವ್ರು ಬರ್ಲಿಲ್ಲ ಅಂದ್ರೆ. ಜನರು ಹೇಳ್ತಾರೆ ಕೆಲವೊಮ್ಮೆ ನೀವು ಫ್ಯಾನ್ನ ನೋಡ್ತಾ ಇದ್ರೆ ಸಾಕಷ್ಟು ಸಮಯ ಫ್ಯಾನ್ನೇ ನೋಡ್ತಾ ಇರ್ತೀರಾ. ರೀ, ನಾನು ಆಕ್ಟರ್ ಅಲ್ವಾ, ನನಗೆ ಫ್ಯಾನ್ ಬೇಕೇ ಬೇಕಲ್ವಾ? ಮತ್ತೆ ನಾನು ಇನ್ನೂ ಒಂದು ಮಾತನ್ನ ಕೇಳ್ಪಟ್ಟಿದ್ದೆ. ನಿಮ್ಮನ್ನ ತಿರಂಗ ಸಿನಿಮಾದಲ್ಲಿ ನಿಮ್ಮನ್ನ ಮತ್ತೆ ರಾಜ್ಕುಮಾರ್ ಸಾಹೇಬ್ರನ್ನ ಇಬ್ರನ್ನು ಒಟ್ಟಿಗೆ ತಗೊಂಡಾಗ ಜನರು ಮೇಹುಲ್ಗೆ ಹೇಳ್ತಾ ಇದ್ರಂತೆ, ನಿನ್ಗೇನ್ ತಲೆ ಕೆಟ್ಟಿದೆ, ಇಬ್ರು ತಲೆ ಕೆಟ್ಟಿರೋರ್ನ ತಗೊಂಡಿದ್ಯಾ ಅಂತ. ಅಂದ್ರೆ ಅವ್ನಿಗೆ ಏನ್ ಹೇಳಿದ್ರು ಅಂದ್ರೆ, ಈ ಸಿನಿಮಾ ಮುಗಿಯಲ್ಲ ಅಂತ ಹೇಳಿದ್ರು. ಆದ್ರೆ ಅದೆಲ್ಲ ಬಿಡಿ, ನಾನು ಒಂದ್ ಮಾತು ಹೇಳ್ತೀನಿ ನಿಮಗೆ. ರಾಜ್ಕುಮಾರ್ ಸರ್ ಅವ್ರು ಎಷ್ಟು ಒಳ್ಳೆ ಮನುಷ್ಯ ಅಂದ್ರೆ ಅವ್ರ ಬಗ್ಗೆ ಜನ ಎಲ್ಲ ಏನೇನೋ ಹೇಳೋದು, ಆದ್ರೆ ಅವ್ರು ಎಷ್ಟು ಒಳ್ಳೆ ಮನುಷ್ಯ ಅಂದ್ರೆ ಅವ್ರ ಆತ್ಮ ಯಾವಾಗ್ಲೂ ಶಾಂತಿಸ್ಲಿ. ಅಂದ್ರೆ
ನೀವು ನಂಬಲ್ಲ, ಅವ್ರ ಮನೆಯಿಂದ ಬಾಕ್ಸ್ ತರ್ತಾ ಇದ್ರು ಸ್ಕೂಲ್ ಹುಡುಗಂತರ. ನಾನ ಬಾ ಬಾಕ್ಸ್ ತಿನ್ನೋಣ ಬಾ, ಮನೆಯಿಂದ ತಂದಿದ್ದೀನಿ ನಾನು. ಅಂದ್ರೆ ಸ್ಕೂಲ್ ಡೇಸ್ ಅಲ್ಲಿ ಹುಡುಗರು ಹೆಂಗ್ ಹಂಚ್ಕೊಂಡು ತಿಂತಾರೆ ಹಂಗೆ. ಅವರು ಬೇರೆ ಬೇರೆ ಅಷ್ಟೇ, ಸುಮ್ಮನೆ ಮಾತುಗಳಲ್ಲಿ. ಅವ್ರದ್ದು ಒಳಗೆ ಮನ್ಸೇ ಬೇರೆ, ಹೊರಗಡೆ ಇಂಪ್ರೆಷನ್ನೇ ಬೇರೆ ಅವ್ರದ್ದು. ವೆರಿ ನೈಸ್ ಹ್ಯೂಮನ್ ಬೀಯಿಂಗ್. ನೀವು ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡಿದಂಥ ಕಾಲ ಒಂದಿತ್ತು, ನೀವು ತುಂಬಾ ವಿಚಿತ್ರವಾಗಿ ಡ್ಯಾನ್ಸ್ ಮಾಡ್ತಾ ಇದ್ರಿ. ಅಂದ್ರೆ ನಾನು ಹೇಳ್ತೀನಿ ಅದ್ರ ಬಗ್ಗೆ. ಅಂದ್ರೆ ಅದು ಏನಾಗ್ತಿತ್ತು ಅಂದ್ರೆ, ಅವಾಗ ನಮ್ಮ ಡ್ಯಾನ್ಸ್ ಬರ್ತಿರ್ಲಿಲ್ಲ. ಡ್ಯಾನ್ಸ್ ಮಾಸ್ಟರ್ ಹೇಳ್ತಿದ್ರು ಹಿಂಗ್ ಮಾಡ್ಬೇಕು, ನಾನು ಹಂಗ್ ಮಾಡ್ಬೇಕು. ನಾನು ಹೇಳ್ತಿದ್ದೆ, ನೀನು ಹಾಡು ಹಾಕು, ನಾನು ಕುಡಿಯಕ್ಕೆ ಶುರು ಮಾಡ್ತೀನಿ. 1 ಟೇಕಲ್ಲಿ ಏನು ತಗೋತೀಯ ತಗೋ, ಯಾಕಂದ್ರೆ 2nd ಟೇಕಲ್ಲಿ ಅದೇ ಮಾಡ್ತೀನಿ ಅಲ್ಲ, ಗ್ಯಾರಂಟಿ ಇಲ್ಲ. ಸೊ ನನಗೆ ಗೊತ್ತಿರೋಲ್ಲ ಸ್ಟೆಪ್ಸ್ ನೆನಪಿರುತ್ತೋ ಇಲ್ಲೋ ಅಂತ. ಮತ್ತೆ ನಾನು ಕೇಳ್ಪಟ್ಟೆ ನಿಮ್ಮ ಮಕ್ಕಳು ತುಂಬಾ ಚೆನ್ನಾಗಿ ಡ್ಯಾನ್ಸ್ ತುಂಬಾ ಅದ್ಭುತ. ಮಲ್ಹಾರ್ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದ. ತುಂಬಾ. ಅವರಿಂದ ಯಾವತ್ತಾದ್ರೂ 1-2 ಸ್ಟೆಪ್ಸ್ ಕಲಿಯೋ ಪ್ರಯತ್ನ ಮಾಡಿದ್ದೀರಾ? ತುಂಬಾ ವೇಟ್ ಇದೆ ರೀ ಒಂದು. ಅವನೇನಾದ್ರೂ ನನ್ನ ಕಾಲ್ ಮೇಲೆ ಕಾಲಿಟ್ಬಿಟ್ರೆ ನನ್ನ ಕಾಲಿನ್ನು ತುಂಬಾ ಭಾರ ಆಗಿದ್ದಾನೆ ಇವಾಗ. ತುಂಬಾ ಒಳ್ಳೆ ವ್ಯಕ್ತಿ ನಮ್ಮ ಮಗ. ಅಂದ್ರೆ ಮುಂದೆ ಹೋಗಿ ಏನೋ ಒಳ್ಳೆ ಸಿನಿಮಾ ಮಾಡ್ತಾನೆ ಅನ್ಸುತ್ತೆ. ಈ ಸದ್ಯಕ್ಕೆ ಸಂತೋಷವಾಗಿದ್ದಾನೆ. ನಿಮ್ಮ ಸಿನಿಮಾಗಳ ಬಗ್ಗೆ ಅವ್ರ ಜೊತೆ ಚರ್ಚೆ ಮಾಡಿ? ತುಂಬಾ. ಅವನಂತೂ ಎನ್ಸೈಕ್ಲೋಪೀಡಿಯಾ ಈ ಸಿನಿಮಾ ಫೀಲ್ಡ್ ಅಲ್ಲಿ. ಎಲ್ಲದ್ರ ಬಗ್ಗೆ ಯಾರ್ದೇನು ಯಾವ ವಿಷಯ ಎಲ್ಲ ಗೊತ್ತಿರುತ್ತೆ ಅವನಿಗೆ. ತುಂಬಾ ಒಳ್ಳೆ ಹುಡುಗ. ಸೊ ನಾನು ಅವನಿಗೆ ಏನ್ ಹೇಳಿದೆ, ನೀನ್ ಬೇರೆಯವ್ರಿಗೆ ಅಭಿಪ್ರಾಯ ಹೇಳೋ ಬದಲು ನೀನ್ ಸ್ವಂತ ಏನಾದ್ರೂ ಶುರು ಮಾಡು. ನಿಂದು ಸಿನಿಮಾ ಕೆಲಸ, ಜನರಿಗೆ ಸಲಹೆ ಕೊಡೋ ಕೆಲಸ ಮಾಡ್ತಿದ್ಯಲ್ಲ, ಕೊಡ್ತಾ ಇರು. ಯಾಕಂದ್ರೆ ಈಗ ಇಲ್ಲಿ ಕೂತ್ಕೊಂಡು ನೀನ್ ಸರಿ ಮಾಡಿದ್ಯಾ, ನೀನ್ ತಪ್ಪು ಮಾಡಿದ್ಯಾ ಅಂತ ಹೇಳೋದು ತುಂಬಾ ಸುಲಭ, ಹೇಳೋದು ತುಂಬಾ ಸುಲಭ. ಆದ್ರೆ ಅಲ್ಲಿ ಕೆಲಸ ಮಾಡುವಾಗ ಗೊತ್ತಾಗುತ್ತೆ ಏನ್ ತೊಂದ್ರೆ. ಪ್ರೇಕ್ಷಕರಿಂದ ಯಾರಾದರೂ ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೀರಾ? ಸರ್, ನನ್ನ ಹೆಸರು ಅನ್ವಿಷಾ ಅಂತ. ನಾನು ನಿಮ್ಮ ಹತ್ರ ಏನ್ ಕೇಳಬೇಕು ಅಂತಿದ್ದೀನಿ ಅಂದ್ರೆ, ನೀವು ಇದುವರೆಗೂ ಎಷ್ಟೊಂದು ಮೂವೀಸಲ್ಲಿ ಕೆಲಸ ಮಾಡಿದ್ದೀರಾ, ಎಷ್ಟು ಒಳ್ಳೊಳ್ಳೆ ಆಕ್ಟ್ರೆಸಸ್ ಜೊತೆ ಕೆಲಸ ಮಾಡಿದ್ದೀರಾ. ಸರ್, ನಿಮ್ಗೆ ಯಾರನ್ನಾದ್ರೂ ನೋಡಿ ಅಟ್ರಾಕ್ಷನ್ ಆಗಿದ್ಯಾ ಈ ಪ್ರೋಸೆಸ್ ಅಲ್ಲಿ? ನನಗೆ ಎಲ್ಲರೂ ಇಷ್ಟ ಆಗ್ತಿದ್ರಪ್ಪ. ಮತ್ತೆ ಅವ್ರನ್ನ ಬಿಟ್ಟು ಯಾರಾದ್ರೂ ಒಬ್ರು ಪರ್ಟಿಕ್ಯುಲರ್? ಇಲ್ಲ, ಅವ್ರು ಏನ್ ಕೇಳ್ತಾ ಇದಾರೆ ಅಂತಂದ್ರೆ, ಈ ತರ ನೀವು ಅಟ್ರಾಕ್ಟ್ ಆಗೇ ಇಲ್ವಾ? ಹೌದ್ರಿ, ಎಲ್ಲರ ಕಡೆ ಅಟ್ರಾಕ್ಟ್ ಆದೆ ನಾನು ಅಂತ ಅದನ್ನೇ ಹೇಳ್ತಿದ್ದೀನಲ್ವಾ. ಯಾರಾದ್ರೂ ಇದ್ರ ಅವ್ರ ಕಡೆ ಸ್ವಲ್ಪ ಜಾಸ್ತಿ ಅಟ್ರಾಕ್ಟ್? ಇಲ್ಲ, ಎಲ್ಲರ ಕಡೆನೂ ಜಾಸ್ತಿನೇ ಅಟ್ರಾಕ್ಟ್ ಆದ್ವಿ. ಕಮ್ಮಿ ಮಾತೇ ಇಲ್ಲ ಸರ್. ಪ್ಲೀಸ್ ಹೇಳಿ ಸರ್. ನಾವೀಗ ಮತ್ತೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಆಪ್ಕೆ ಅದಾಲತ್ನಲ್ಲಿ ನಾನಾ ಪಾಟೇಕರ್ ಮೇಲೆ ಮತ್ತೊಂದು ಸುತ್ತಿನ ಆರೋಪ ಮತ್ತೆ ಪ್ರಶ್ನೆಗಳು. मेरी मानिए तो ये बारिश खरीदी है, सस्ती सुंदर टिकाऊ बारिश, सिर्फ 5,000 रुपए में। इससे कम में कोई दे तो चोर की सजा हो मेरी, आपकी जूती सिर पर मेरी, मेरी बारिश खरीदी है। ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ನಾವಿವತ್ತು ಮೊಕದ್ದಮೆ ನಡೆಸ್ತಾ ಇದ್ದೇವೆ ಫಿಲ್ಮ್ ಸ್ಟಾರ್ ನಾನಾ ಪಾಟೇಕರ್ ಅವರ ಮೇಲೆ. ಆಪ್ಕೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ನಾನಾ ಪಾಟೇಕರ್ ಅವರ ಮೇಲಿರುವ ಆರೋಪವೆಂದರೆ ಇವರು ರಾಜಕೀಯದಲ್ಲಿ ಮೂಗು ತೂರಿಸುತ್ತಾರೆ ಎಂಬುದು. ನಾನ್ ಕೇಳ್ಪಟ್ಟೆ ಬಾಳಾ ಸಾಹೇಬ್ ಠಾಕ್ರೆ ಅವ್ರ ಜೊತೆ ನಿಮ್ಗೆ ಒಳ್ಳೆ ಸ್ನೇಹ ಇತ್ತಂತೆ, ಮತ್ತೆ ಅವ್ರು ನಿಮ್ಗೆ ಶಿವಸೇನೆಗೆ ಟಿಕೆಟ್ ಕೂಡ ಆರ್ಡರ್ ಮಾಡಿದ್ರು. ಸ್ನೇಹ ಅಂದ್ರೆ ಪಿತಾ ಸಮಾನರಿದ್ರು ಅವರು. ಆದ್ರೆ ಪೊಲಿಟಿಕ್ಸ್ಗೂ ನನಗೂ ತುಂಬಾ ದೂರ ರಜತ್. ಟಿಕೆಟ್ ಅಂತೂ ಕೊಟ್ಟಿರ್ಲಿಲ್ಲ. ಇಲ್ಲ, ಅವರು ಆಫರ್ ಮಾಡಿಲ್ಲ. ಇಲ್ಲ. ನೀವ್ ಯಾವತ್ತಾದ್ರೂ ಆಸಕ್ತಿ ತೋರಿಸಿದ್ರೆ? ಇಲ್ಲ ಇಲ್ಲ ಇಲ್ಲ. ಮತ್ತೆ ನಾನು ನ್ಯೂಸ್ ಪೇಪರ್ಗಳಲ್ಲಿ ಓದಿದ್ದೆ, ರಾಜ್ ಠಾಕ್ರೆ ಮತ್ತೆ ಉದ್ಧವ್ ಠಾಕ್ರೆ ಅವ್ರನ್ನ ಒಟ್ಟಿಗೆ ಕರ್ಕೊಂಡು ಬಂದು ಸಲಹೆ ಕೊಡ್ತಾ ಇದ್ದೀರಿ ಅಂತ. ಅಯ್ಯೋ, ನಾನು ಏನ್ ಹೇಳಿದ್ದೆ ಅಂದ್ರೆ, ದೂರ ದೂರ ಇರಬೇಡಿ, ಜೊತೆಲಿ ಬಂದು ಕೆಲಸ ಮಾಡಿ, ನಮ್ಗೆ ಒಳ್ಳೇದಾಗತ್ತೆ ಅಂತ. ಅಥವಾ ನೀವು ಈ ಮಾತನ್ನು ಹೇಳಿದ್ರ, ನಿಮ್ಮ ಅಣ್ಣನ್ಗೆ ಸ್ವಲ್ಪ ಬುದ್ಧಿವಾದ ಹೇಳು, ಇಲ್ಲದೆ ಹೋದ್ರೆ? ಇಲ್ಲ ಇಲ್ಲ ಇಲ್ಲ, ಆ ತರ ಏನು ಹೇಳಿರ್ಲಿಲ್ಲ. ಅದೆಲ್ಲ ಸಿನಿಮಾಗಳಲ್ಲಿ. ಮತ್ತೆ ನೀವು ಅಣ್ಣಾ ಹಜಾರೆ ಅವರನ್ನ ಭೇಟಿ ಮಾಡಕ್ ಹೋಗಿದ್ರಿ, ಅವರು ತಿಹಾರ್ ಜೈಲ್ನಲ್ಲಿದ್ದಾಗ? ಹೋಗಿದ್ದೆ ಮೀಟ್ ಆಗೋದಕ್ಕೆ. ಅಣ್ಣಾ ಹಜಾರೆ ಅವರ ಚಳವಳಿಲಿ ಭಾಗವಹಿಸಿದ್ರಿ? ಇಲ್ಲಪ್ಪ, ಖಂಡಿತ ಇಲ್ಲ. ಹಾಗಿದ್ರೆ ಯಾಕೆ ಭೇಟಿ ಆಗಕ್ ಹೋಗಿದ್ರಿ? ಅಯ್ಯೋ, ಸುಮ್ನೆ ಭೇಟಿ ಮಾಡಕ್ ಹೋಗಿದ್ದೆ. ಸುಮ್ನೆ ಏನ್ ಬೇಕಾದ್ ಮಾಡ್ಬಿಡ್ಬೇಡಿ, ನಿಮ್ಮ ಆರೋಗ್ಯ ಚೆನ್ನಾಗಿಲ್ಲ. ಸೊ ಅವ್ರ ಆರೋಗ್ಯ ಅವಾಗ ಸರಿ ಇರಲಿಲ್ಲ. ಸೊ ಅದಕ್ಕೆ ನಾನೇನು ಹೇಳಿದೆ ಅಂದರೆ, ಇದೆಲ್ಲ ಮಾಡಬೇಡಿ, ನಿಮ್ಮಂಥ ಜನ ಇರಬೇಕು, ಆರೋಗ್ಯ ಹಾಳು ಮಾಡ್ಕೋಬೇಡಿ. ಸಮಾಜಕ್ಕೆ ಪ್ರಶ್ನೆ ಮಾಡೋಂಥ ನಿಮ್ಮಂಥವ್ರ ಅವಶ್ಯಕತೆ ಇದೆ. ಸೊ ನಿಮಗೇನಾದ್ರೂ ಆಗ್ಬಿಟ್ರೆ ತುಂಬಾ ಜನ ನಿರಾಸೆ ಆಗ್ತೀವಿ. ಸೊ ಅದಕ್ಕೆ ಏನ್ ಬೇಕಾದ್ ನೋಡಿ, ಅದಕ್ಕೆ ಜನರು ಊಹಿಸ್ತಾ ಇದ್ದಾರೆ ನಾನಾ ಪಾಟೇಕರ್ ಅವರು ರಾಜಕೀಯಕ್ಕೆ ಬರೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಶರದ್ ಪವಾರ್ ಅವರು ನನಗೊಬ್ಬ ಒಳ್ಳೆ ಫ್ರೆಂಡು ಸುಮಾರು ವರ್ಷಗಳಿಂದ. ಸೋನಿಯಾ ಗಾಂಧಿ ಅವ್ರ ಜೊತೆನೂ ಒಳ್ಳೆ ಪರಿಚಯ, ದೋಸ್ತಿ ಇದೆ ನನಗೆ. ನೀವು ಯಾರೇ ಹೆಸರು ತಗೊಳ್ಳಿ, ಎಲ್ಲರ ಒಳ್ಳೆ ಸಂಬಂಧ ಇದೆ ನನ್ನ ಜೊತೆ. ಈ ಒಳ್ಳೆ ಬಾಂಡಿಂಗ್ಗೆ ಕಾರಣ ಏನು ಅಂದ್ರೆ, ಇವತ್ತಿನ ತನಕ ನಾನು ಅವ್ರನ್ನೇನು ಕೇಳಿಲ್ಲ.
ಯಾವತ್ತು ನೀವು ಫ್ರೆಂಡ್ನ ಏನಾದ್ರೂ ಕೇಳ್ತಿರಲ್ಲ ಅವತ್ತು ಫ್ರೆಂಡ್ಶಿಪ್ ಖತಮ್ ಆಗ್ಬಿಡುತ್ತೆ. ನೀವು ಹೇಳ್ತೀರಾ ಹಿಂದೂ ಮುಸ್ಲಿಂ ನಡುವೆ ಭೇದ ಭಾವ ಇಲ್ಲ ಅಂತ. ಆದ್ರೆ ಉತ್ತರ ಭಾರತೀಯರನ್ನ ಮಹಾರಾಷ್ಟ್ರದಲ್ಲಿ ಹೊಡಿತಾರೆ, ಅವಾಗ ಯಾಕೆ ನೀವ್ ಏನು ಮಾತಾಡೋದಿಲ್ಲ? ಇಲ್ಲ ಇಲ್ಲ, ನಿಮ್ ಉತ್ತರ ಯಾವತ್ತೂ ಅದ್ರ ಅಗೇನೆಸ್ಟ್ ಆಗೇ ಇರುತ್ತೆ. ನಾನು ಯಾವಾಗ್ಲೂ ಹೇಳಿದ್ದೀನಿ, ನಾನು ಇನ್ನೊಂದೇನು ಅಂದ್ರೆ ನನಗೆ ಯಾವುದೇ ಅಧಿಕಾರನೇ ಇಲ್ಲ ನಾನು ಅಲ್ಲಿ ಬಂದು ಮಾತಾಡೋದಕ್ಕೆ. ನಾನು ಮಹಾರಾಷ್ಟ್ರೀಯನ್ನು, ನಾನು UP ಬಿಹಾರದವನು. ಯಾಕಂದ್ರೆ ನಾನು ಕಲಾವಿದ, ನನಗೆಲ್ಲಾ ಜಾಗಗಳಿಂದ ಅನ್ನ ತುತ್ತು ಬರುತ್ತೆ. ನನಗೆ ಅಧಿಕಾರನೇ ಇಲ್ಲ ಮಧ್ಯದಲ್ಲಿ ಬಂದು ಮಾತಾಡೋದಕ್ಕೆ. ಸರ್ ನೀವು ಹೇಳಿದ್ರೆ ನ್ಯೂಸ್ ಪೇಪರ್ ಓದಲ್ಲ ಅಂತ. ಸರ್ ನೀವು ಹೇಳಿದ್ರೆ ನ್ಯೂಸ್ ಪೇಪರ್ ಓದಲ್ಲ ಅಂತ. ಅವ್ರಿಗೆ ಮಾತಾಡ್ಲಿ. ನಾನು ಈ ಮಾತನ್ನ ಖಂಡಿತ ಒಪ್ಪೋದಿಲ್ಲ. ನಾನು ಎಲ್ಲೇ ಹೋಗಿ ಹೊಟ್ಟೆ ಪಾಡ್ಗೋಸ್ಕರ ದುಡಿಬೋದು, ಅದನ್ನ ಯಾರೂ ತಡಿಯಕ್ ಆಗೋದಿಲ್ಲ. ನನ್ನ ಮನೆಗೆ ಅನ್ನ ಬಿಹಾರಿಂದನೂ ಬರುತ್ತಲ್ವಾ. ಆದ್ರೆ ಒಂದ್ ವಿಷಯ ಏನು ಅಂದ್ರೆ, ಎಲ್ಲಿ ದುಡಿಯಕ್ ಹೋಗ್ತೀವೋ ಅಲ್ಲಿ ಲೋಕಲ್ ನೀತಿ ನಿಯಮಗಳನ್ನ ನಾನು ತಿಳ್ಕೋಬೇಕು, ಮರ್ಯಾದೆ ಕೊಡ್ಬೇಕು. ನಾನು ಬಿಹಾರ್ಗೆ ಹೋದಾಗ, ಇಲ್ಲಾಂದ್ರೆ ನಾನು ಕರ್ನಾಟಕಕ್ಕೆ ಹೋದಾಗ ಅಲ್ಲಿ ಪ್ರಯತ್ನ ಮಾಡಿ ನಿನ್ನ ಹೆಸರೇನು ಅಂತ ಹೇಳ್ತೀನಿ. ನಾನು ಅವ್ರ ಭಾಷೆನ ಕಲಿಯಕ್ ಪ್ರಯತ್ನ ಮಾಡ್ತೀನಿ. ನಾನು ಪಂಜಾಬ್ಗೆ ಹೋದ್ರೆ ಓ ಮೇರೆ ನಾಳು ಪಂಜಾಬಿ ದಿಗ್ಗಲ್ ಕರ್ರ ಅಂದ್ರೆ ನನಗೇನ್ ಅನ್ಸುತ್ತೆ ಅಂದ್ರೆ, ನಮಗಿರ್ಬೇಕದು ತಿಳುವಳಿಕೆ. ಇದೇನ್ ಜಬರ್ದಸ್ತಿ ಮಾಡ್ಬೇಕಾಗಿಲ್ಲ ಯಾರು. ಇನ್ನೊಂದೇನಂದ್ರೆ, ಅಲ್ಲಿ ಲೋಕಲ್ ಭಾಷೆ ಕಲ್ತು ಬಿಟ್ರೆ ನಿಮಗೆ ಈಸಿ ಆಗುತ್ತೆ ಕಮ್ಯುನಿಕೇಟ್ ಮಾಡ್ಕೊಳ್ಳೋದಕ್ಕೆ, ಬದುಕೋದಕ್ಕೆ. ನನಗ್ ಗೊತ್ತು ರೀ, ರಜತ್ ಅವರು ಮಹಾರಾಷ್ಟ್ರೀಯನಲ್ಲ, ಮರಾಠಿ ಅಲ್ಲ ಅಂತ. ಆದ್ರೆ ಚೂರು ಕಲಿಯೋಣ. ಅಂದ್ರೆ ಒಂದು ಮರಾಠಿಯಲ್ಲಿ ನಾನಾ ಆಪಕ್ಕಿ ತಬಿಯತ್ ಅಂತ ನನಗೇನೋ ಬಬ ಅಂತ ಕೇಳಿದ್ರು ಖುಷಿ ಆಗುತ್ತೆ. ನನಗೆ ಖುಷಿ ಆಗುತ್ತೆ ನನ್ನ ಭಾಷೆಯಲ್ಲಿ ಕಮ್ಯುನಿಕೇಟ್ ಮಾಡಿದ್ರು ಅಂತ. ಸೋನಿಯಾಜಿ ಅವರು ಹಿಂದಿಯಲ್ಲಿ ಮಾತಾಡ್ತಾರೆ. ನಿಮಗೆ ಅನ್ಸುತ್ತಾ ಸೋನಿಯಾ ಗಾಂಧಿ ಅವರು ಹಿಂದಿ ಕರೆಕ್ಟ್ ಆಗಿ ಮಾತಾಡ್ತಾರೆ ಅಂತ? ಇಟಲಿ ಅವರವರು. ಆದ್ರೆ ಅವರು ಹಿಂದಿಯಲ್ಲಿ ಮಾತಾಡಿದಾಗ ನನಗ್ ಖುಷಿ ಆಗುತ್ತೆ, ಯಾಕಂದ್ರೆ ಅವರು ನಮ್ಮ ಭಾಷೆನ ಕಲ್ತು ಆ ಭಾಷೆಯಲ್ಲಿ ಕಮ್ಯುನಿಕೇಟ್ ಮಾಡಕ್ ಪ್ರಯತ್ನ ಪಡ್ತಿದ್ದಾರೆ ಅಂತ ಅಲ್ವಾ? ನಿನಗೇನಾದ್ರೂ ಸಮಸ್ಯೆ ಏನಪ್ಪಾ ಇದರಲ್ಲಿ? ಇಲ್ಲ ಸರ್, ನನಗೆ ಒಂದ್ ಪೇಪರ್ ಅಲ್ಲಿ ಓದಿದ್ದೆ. ಅದೇನಪ್ಪಾ ಅಂತಂದ್ರೆ, ನಾನಾ ಪಾಟೇಕರ್ ಬಿಹಾರ್ ವಿರುದ್ಧ ಮಾತಾಡಿದ್ದಾರೆ. ರಾಜ್ ಠಾಕ್ರೆ ಸಮರ್ಥನೆ ಮಾಡಿದ್ರೆ ಬಿಹಾರ್ ನಿಂದಲ್ಲ, ಬಿಹಾರ್ ನಂದು ಕೂಡ. ಬಿಹಾರ್ ನೀನು ಒಬ್ಬಂದೇ ಅನ್ಕೋಬೇಡ ನೀನು. ಸರ್, ಇದನ್ನ ನಿಮ್ಮ ಬಾಯಿಂದ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಸೋಷಿಯಲ್ ಇಶ್ಯೂಸ್ ಮೇಲೆ ಮೂವೀಸ್ ಎಲ್ಲ ಬರ್ತಾ ಇದೆಯಲ್ಲ ಸರ್, ಅದರಲ್ಲಿ ಬರುವಂತ ಆ ಒಂದು ಓಪನಿಂಗ್ ಇರುತ್ತಲ್ವಾ ಸರ್, ಅದಕ್ಕೆ ಸಿಗುವಂತ ರೆಸ್ಪೆಕ್ಟ್ ಕಡಿಮೆ ಇದೆ ರೊಮ್ಯಾಂಟಿಕ್ ಮೂವೀಸ್ಗೆ ಸಿಗೋ ರೆಸ್ಪೆಕ್ಟ್ ಕಂಪೇರ್ ಮಾಡಿದ್ರೆ. ಮತ್ತೆ ಅದ್ರ ಜವಾಬ್ದಾರಿ ನಮ್ದಲ್ವಾ ಅಮ್ಮ? ಅದಕ್ಕೆ ನೇರ ಕಾರಣ ನಾವೇ ಅಲ್ವಾ? ಸೋಷಿಯಲ್ ಕಾಸ್ ಇರೋ ಸಿನಿಮಾಗಳು ನಡೆಯಲ್ಲ. ಆದ್ರೆ ಕಮರ್ಷಿಯಲ್ ಸಿನಿಮಾಗಳೆಲ್ಲ ತಳುಕು ಬೆಳಕು ಇರೋವೆಲ್ಲ ಚೆನ್ನಾಗಿ ಓಡ್ತವೆ. ಅದಕ್ಕೆ ಜವಾಬ್ದಾರಿ ಯಾರು? ನಾವೇ ಅಲ್ವಾ ಕಾರಣ. ಸೊ ಈ ಕ್ವಶನ್ ನಾನ್ ನಿಮಗೆ ಕೇಳ್ತೀನಿ, ನೀನ್ ನನ್ನ ಕೇಳಬಾರದು. ಕೆಲವೊಮ್ಮೆ ನೀವು ನಿಮ್ಮ ಸಿನಿಮಾಗಳ ಮೂಲಕ, ನಿಮ್ಮ ಕವನ, ನಿಮ್ಮ ಸಂಭಾಷಣೆಗಳ ಮೂಲಕ ರಾಜಕೀಯ ಸಂದೇಶಗಳನ್ನ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀರಿ. ಒಂದು ಸಿನಿಮಾದಲ್ಲಿ ನೀವು ಹೇಳ್ತೀರಿ, ಸರ್ಕಾರದ ನೀರು ಸರ್ಕಾರದ ಫೈಲುಗಳಲ್ಲೇ ಬಾವಿ ಸಮೇತ ಅದು ಕಳೆದು ಹೋಗುತ್ತೆ ಅಂತ. ಅಮೋಲ್ ಪಾಲೇಕರ್ ಒಂದ್ ಸಿನಿಮಾ ಮಾಡಿದ್ರು, ಥೋಡಾ ಸಾ ರುಮಾನಿ ಹೋ ಜಾಯೆ. ಸೊ ಅದರಲ್ಲಿ ನೀರು, ಒಬ್ಬ ಮನುಷ್ಯ ಹೇಳ್ತಾನೆ ಅಲ್ಲಿ ಅಕಾಲ ಇರುತ್ತೆ, ಬರಗಾಲ. ಅವನೇನ್ ಹೇಳ್ತಾನಂದ್ರೆ, ನನಗೆ 5,000 ಕೊಡಿ, ನಾನು ಮಳೆ ತಗೊಂಡ್ ಬರ್ತೀನಿ ಅಂತ. ಸಿಂಬಾಲಿಕ್ ಅದು. ಒಂದ್ ಹುಡುಗ ಕೇಳ್ತಾನೆ, ನಿಜವಾಗ್ಲೂ ಮಳೆ ಬರುತ್ತಾ ಅಂತ. ಅವಾಗ ಅವನು ಹೇಳ್ತಾನೆ, ಹಾ ನನ್ ಗೆಳೆಯ, ಅದೇ ಮಳೆ. वही बारिश जो आसमान से आती है, बूंदों में गाती है, पहाड़ों से फिसलती है, नदियों में चलती है, नहरों में मचलती है, कुएं पोखर से मिलती है, खपरेलों पर गिरती है, गलियों में फिरती है, मोड़ पर संभलती है, फिर आगे निकलती है. वही बारिश. ये बारिश अक्सर गीली होती है, इसे पानी भी कहते हैं. उर्दू में आप, मराठी में पानी, तमिल में तन्नी, कन्नड़ में नीर और बांग्ला में इसे जौल कहते हैं. संस्कृत में जिसे वारी, नीर, जीवन, पय, अमृत, उद, अम्बू भी कहते हैं. ग्रीक में इसे एक्वाप्यूरा, अंग्रेजी में वाटर, फ्रेंच में और केमिस्ट्री में H2O कहते हैं. ये पानी जब आँख से ढलता है तो आंसू कहलाता है, लेकिन चेहरे पे चढ़ जाए तो रुबाब बन जाता है. कोई शर्म से पानी पानी हो जाता है, और कभी कभी ये पानी सरकारी फाइलों में अपने कुएं समेत चोरी हो जाता है. पानी तो पानी है, पानी जिंदगानी है. इसलिए जब रूह की नदी सूखी हो, मन का हिरन प्यासा हो, दिमाग में लगी हो आग और प्यार की गागर खाली हो, तब मैं हमेशा ये बारिश नाम का गीला पानी लेने की राय देता हूँ. मेरी मानिए तो ये बारिश खरीदी है, सस्ती सुंदर टिकाऊ बारिश, सिर्फ 5,000 रुपए में. इससे कम में कोई दे तो चोर की सजा हो मेरी, आपकी जूती सिर पर मेरी बारिश खरीदी है. ನಾವು ನಿಮಗೆ ಎಲ್ಲಾ ರೀತಿ ಪ್ರಶ್ನೆಗಳನ್ನ ಕೇಳಿದ್ದೇವೆ. ನಿಮ್ಮ
ಆಕ್ಟಿಂಗ್ನ ಬಗ್ಗೆ, ನಿಮ್ಮ ರಾಜಕೀಯದ ಇಂಟ್ರೆಸ್ಟಿನ ಬಗ್ಗೆ ಮತ್ತೆ ನಿಮ್ಮ ಕ್ರಿಯಾಶೀಲತೆಯ ಬಗ್ಗೆ. ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್ ಅಜಯ್ ಉಪಾಧ್ಯಾಯ ಅವರ ತೀರ್ಪನ್ನ ಕೇಳೋಣ ಇವತ್ತಿನ ಮೊಕದ್ದಮೆ ಮೇಲೆ. ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ನಾನಾ ಪಾಟೇಕರ್. ನಾನಾ ಪಾಟೇಕರ್ ಅವ್ರನ್ನ ಕೇಳಿದ್ವಿ ಅವರ ಬಾಲ್ಯದ ಬಗ್ಗೆ, ಅವರ ಸಿನಿಮಾಗಳ ಬಗ್ಗೆ, ಅವರ ಕೋಪದ ಬಗ್ಗೆ ಮತ್ತು ರಾಜಕೀಯದಲ್ಲಿನ ಅವರ ಆಸಕ್ತಿಯ ಬಗ್ಗೆ. ಮತ್ತೆ ಅವ್ರು ಹೇಳಿದ್ರು ಯುವಕರಿಗೆ ಯಾವ ಪಾಠಗಳನ್ನ ಕಲಿಸೋದಕ್ಕೆ ಇಷ್ಟಪಡ್ತಾರೆ ಮತ್ತೆ ಯಾವ ಮಾರ್ಗ ತೋರಿಸೋದಕ್ಕೆ ಇಷ್ಟಪಡ್ತಾರೆ ಅನ್ನೋದನ್ನ. ಈಗ ಸಮಯ ಬಂದಿದೆ ಇವತ್ತಿನ ಜಡ್ಜ್ ಅಜಯ್ ಉಪಾಧ್ಯಾಯ ಅವರ ತೀರ್ಪನ್ನ ಕೇಳೋದಕ್ಕೆ. ನಾನಾ ಪಾಟೇಕರ್ ಅವರು ಇಂಡಿಯನ್ ಫಿಲಂ ಇಂಡಸ್ಟ್ರಿಯ ಸ್ಟ್ರಾಂಗ್ ಕ್ಯಾರೆಕ್ಟರ್ ಹಾಗೆ ಸ್ಟ್ರಾಂಗ್ ಹೀರೋ. ಇಲ್ಲಿ ನನಗನ್ಸೋದೇನು ಅಂದ್ರೆ ಆಕ್ಟರ್ ಪಾತ್ರಕ್ಕೆ ಜೀವ ತುಂಬೋ ಪ್ರಯತ್ನ ಮಾಡ್ತಾರೆ, ಆದ್ರೆ ನಾನವರು ಆ ಪಾತ್ರಕ್ಕೆ ಇನ್ನಷ್ಟು ಜೀವನ ಕೊಡ್ತಾರೆ, ಇಡೀ ಸ್ಕ್ರೀನ್ನ ಆವರಿಸ್ಕೊಂಡಿರ್ತಾರೆ. ನನಗನ್ಸೋದೇನು ಅಂತಂದ್ರೆ ಅವರ ಜೀವನದಲ್ಲಿ ತಮ್ಮ ಸುತ್ತಮುತ್ತ ಇರುವಂತ ವ್ಯಕ್ತಿಗಳನ್ನ ನೋಡಿ ಅದೇ ತರಾನೇ ಸರಿಯಾಗಿ ಸ್ಕ್ರೀನ್ ಮೇಲೂ ಕೂಡ ಯಾವ ಫಿಲಂನಲ್ಲಿರ್ತಾರೋ ಅದ್ರಲ್ಲಿ ಅವರು ಬರೋದು ಹೋಗೋದನ್ನ ನೋಡಿರ್ತೀವಿ. ಹಾಗೆ ಒಂದು ಮಗು ಇದ್ರೆ ತುಂಬಾ ಸರಳತೆಯಿಂದ ಮಗುನ ಮಾತಾಡ್ಸೋ ಪ್ರಯತ್ನ ಪಡ್ತಾರೆ. ಅದೇ ತರಾನೇ ಒಬ್ಬ ಕ್ರಿಮಿನಲ್ ಹಾಗೆ ಪೊಲೀಸ್ ಆಫೀಸರ್, ಈ ಎಲ್ಲ ಪಾತ್ರಗಳಲ್ಲೂ ಎಮೋಷನ್, ಲವ್, ಆಂಗರ್, ಈ 3 ಮುಖ್ಯ ವಿಷಯಗಳೇನಿದೆ ಮನುಷ್ಯನ ಜೀವನದಲ್ಲಿ ಅದನ್ನ ಅವರು ಎಷ್ಟು ಚೆನ್ನಾಗಿ ನಿಭಾಯಿಸ್ತಾರೆ ಅಂದ್ರೆ ನೋಡಿದ ಪ್ರತಿಯೊಬ್ರು ಕೂಡ ಅವರ ಫ್ಯಾನ್ ಆಗ್ಬಿಡ್ತಾರೆ. ಇದು ನನ್ನ ಅನಿಸಿಕೆ ಮತ್ತು ಈಗ ಅವರನ್ನ ಎಲ್ಲ ಆರೋಪಗಳಿಂದ ಮುಕ್ತಿಗೊಳಿಸಲಾಗಿದೆ. ಇದೇ ಭರವಸೆಯೊಂದಿಗೆ ಮತ್ತು ಇದೇ ನಂಬಿಕೆಯೊಂದಿಗೆ ನಾನಾ ಪಾಟೇಕರ್ ಅವರು ಒಳ್ಳೆ ಚಿತ್ರಗಳನ್ನ ಮಾಡ್ತಾ ಇರ್ಲಿ, ಜನರ ಹೃದಯವನ್ನ ಗೆಲ್ತಾ ಇರ್ಲಿ, ಜನರನ್ನ ಪ್ರೇರೇಪಿಸ್ತಾ ಇರ್ಲಿ. ಇವತ್ತಿನ ಕಾರ್ಯಕ್ರಮವನ್ನ ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ ಹೊಸ ವ್ಯಕ್ತಿತ್ವದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ.